ಹೋಗ್ಬಿಟ್ಟು ಕೂಗಾಗ್ತೀನಿ. ಚಂದ ಕದೇ ಅಲ್ಲೋಡು. ಕುಣೀರ ಅವನ್ ಬಂಕು ಬೂದಿ ಏರಿಸ್ತಾ ಇದ್ದಾನೆ, ನೀವು ಅವನ್ ಹೇಳ್ದಂಗ್ ಕುಣಿತಾ ಇದ್ದೀರ. ಕುಣೀರ ಮುತ್ತು ಮಣಿ ಬಣ್ಣ ಬಣ್ಣದ ಬಟ್ಟೆ ತೋರಿ ಈ ಕೂಡ್ನೆಲ್ಲ ಕೆಡಿಸ್ತಾ ಇದ್ದಾನೆ ಈ ಕಾಚು. ಓ ಮೋನಿ ಬಂದದಾಳೆ. ಏ ಮೋನಿ, ಯಾವಾಗ ಬಂದಿ? ನೆನ್ನೆ ಬಂದ್ಲು. ನಾಕಲ್ಲಿ ಅಕ್ಕ ಅಲ್ಲಿ. ಏ ನಾಕ ಏನು ಮೋನಿ? ಕಾಕಾ ಓಡೋಕ್ ಮುಂಚೆ ಇವರೇ ತಟ್ಟೆ ಸೇರಿಸಿ ಓಡೋಗಿದ್ರು. ಮತ್ತೆ ಇಲ್ದಿರ ಇದ್ರೆ ಇವರೆಲ್ಲ ಮಾಡಿರೋರ? ಇವ್ರಿಬ್ರೆ ಆತ್ರ ಬಿದ್ದು ಓಡೋದ್ರೆ? ಇಲ್ಲ ಮೋನ, ನೀನು ಮೊಲ್ಲೆ ಎಂದೋಗ್ತೀರಾ ಕಾಡ್ಗೆ? ಏನು ಮೊಲ್ಲೆನೇ ಹೇಳ್ಬೇಕು. ಏನ್ ಮೊಲ್ಲೆ? ಏ ಹೋಗೋರೆಲ್ಲ ಏಳೇಳು ಹೋಗ್ತಾರೇನೋ, ನೀ ಏನ್ ಮಾಡಿಯಾ? ಏಳ್ ಮಾಡೋರಂಟೆ ನಮ್ಮೋನ ಹೇಳ್ದಂಗ್ ಮಾಡ್ಬೇಕು. ನಾವೆಲ್ಲ ಹಂಗೆ ಮಾಡಿದ್ದು.
ಮೊಲ್ಲೆ ಏನಪ್ಪಾಜಿ? ಮೊಲ್ಲೆ, ನೀ ಮೋನನ್ ಮೆಚ್ಚಿದೀಯ? ನಂಗೆ ಯಾಕೋ ಒಲ್ದು ಅಪ್ಪಾಜಿ. ಒಲ್ಲದಿರ ಇದ್ರೆ ಒಳ್ಳೆ ಅನ್ನಬೇಕು, ಸುಮ್ಮಕಿರಬಾರ್ದು. ಸುಮ್ಮಕಿದ್ರೆ ಗಂಡು ಪರದಾಡ್ತಾನೆ, ಬೂಡ್ ಆಡ್ಕೋತದೆ. ತಿಳಿತಾ ಮೊಲ್ಲೆ? ಹೆಗ್ಗಡೆಗಳು ಬರ್ತಾ ಇದ್ದಾರೆ. ಒಡೆಯರು ಕೋಟೆಯಿಂದ ಪ್ರಯಾಣ ಮಾಡಿ ಬಂದಿದ್ದು ಬಹಳ ಆಯಾಸವಾಗಿರಬೇಕು. ಹಾಗೇನಿಲ್ಲ, ಸ್ವಲ್ಪ ಅಷ್ಟೇ. ಹೀಗೆ ಇವ್ರದ್ದು ಯಾವ ಹಾಡಿ? ಮಚ್ಚೂರ್ ಹಾಡಿ ಒಡೆಯರೆ. ಕಾಣಿಕೆ ತಂದೊಪ್ಸಿ. ಈ ಸಾರಿ ಚಿಕ್ಕ ಹೆಗ್ಗಡೆಗಳು ಬಂದಿದ್ದು ಬಹಳ ಒಳ್ಳೆಯದಾಯ್ತು. ಚಿಕ್ಕಯ್ಯ ಇದೆಲ್ಲ ನೋಡ್ಕೋಬೇಕಲ್ಲ, ಮುಂದೆ ಹೆಗ್ಡೆತನ ಅವಂದೇ ತಾನೆ. ಚಿಕ್ಕ ಹೆಗ್ಗಡೆಗಳು. ಮಚ್ಚೂರ್ ಹಾಡಿಯಿಂದ ಸಲ್ಲಬೇಕಾದ ಕಾಣಿಕೆ ಜೇನು 8 ಸರ್ವಿ 4, ಆನೆ ಕೊಂಬು 1 ಜೋಡಿ 2. ಯಾಕೋ ಗೌಡ, ಆನೆ ಕೊಂಬು 1 ಜೋಡಿ ಕಡಿಮೆ ಇದೆ. ಒಡಿಯ, ಈ ಸರ್ತಿ ಹೆಚ್ಚಿಗೆ ಆನೆ ಕೊಂಬು ಸಿಗ್ಲಿಲ್ಲ. ಅಲ್ರಯ್ಯ, ನೀವೇನೋ ಒಂದ್ ನೆಪ ಹೇಳಿ ತಪ್ಪಿಸ್ಕೊಂಡು ಬಿಡ್ತೀರಿ. ಅದನ್ನ ಮೈಸೂರು ಅರಸರಿಗೆ, ರಣಧೀರ ಕಂಠೀರವ ನರಸರಾಜ ಒಡೆಯರಿಗೆ ಹೇಳೋದಕ್ಕಾಗತ್ತೇನು? ನಿಮ್ಮ ಮೈಗಳತನದಿಂದ ನಾವು ಅರಮನೆ ಕಡೆಯಿಂದ ಅನ್ನಿಸ್ಕೊಳ್ಬೇಕಾಗಿದೆ. ಇನ್ನು ಮುಂದಕ್ಕೆ ಹೀಗ ಕೂಡ್ದು. ಮುಂದಿನ ವರ್ಷ ಇದನ್ನು ಸೇರಿಸಿ ತಂದು ಒಪ್ಪಿಸ್ಬಿಡಿ. ಸರಿ, ಮುಂದೆ ಯಾವ ಹಾಡಿ? ಮಚ್ಚೂರ್ ಹಾಡಿ ಆಯ್ತು. ಕಲ್ಲಯ್ಯನ ಹಾಡಿ, ಕರಿಹೈದನ ಹಾಡಿ, ಮಲ್ಲಯ್ಯನ ಹಾಡಿ. ಒಡೆಯರೆ, ಈ ಕರಿಹೈದನ ಹಾಡಿಯವ್ರದು ವಿಪರೀತ ಪುಂಡಾಟವಾಗಿದೆ. ಕಳೆದ 3 ವರ್ಷದಿಂದ ಕಂದಾಯ ಸಂದಾಯವಾಗಿಲ್ಲ. 3 ವರ್ಷ? 3 ವರ್ಷ ಯಾಕೆ ಸುಮ್ಮನೆ ಬಿಟ್ಟಿದ್ರಿ? ಪ್ರತಿ ವರ್ಷನೂ ಏನೋ ಕಾರಣ ಹೇಳಿ ತಪ್ಪಿಸ್ಕೊಳ್ತಾ ಬಂದ್ರು. ಈ ವರ್ಷ ತಾವೇ ಬಂದಿರೋದ್ರಿಂದ ಒಟ್ಟಿಗೆ ತಂದು ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಓ, ಕರಿ 5ನ ಆಡಿ ನಾನು ನೋಡಿಯ. ಆ ಆಡಿಗೆ 4 ವರ್ಷದಿಂದ ಒಬ್ಬ ಹೊಸಬಾದಿ ಅವ್ರ ಗುಡ್ಡ ಆಗವನೆ. ಅವನು ಬಂದಲಾಗಾಯ್ತು, ಆ ಆಡಿನೇ ಬದಲಾಗ್ಬಿಟ್ಟದೆ. ಮುಂಚೆ ಮಾವಯ್ಯ ಅಂತ ಒಬ್ಬ ಇದ್ದ ಅಲ್ವೇ? ಅಯ್ಯೋ, ಈ ಹೊಸಬ ಮಾವಯ್ಯನ್ನ ಆಚೆ ದೂಡಿ ತಾನೇ ದ್ಯಾವ್ರ ಗುಡ್ಡ ಆಗವನೆ. 3 ವರ್ಷ? ಲೋ ಮಾಚ, ನೋಡಿಯ, ಹೋಗ ಹಾಡಿ ಗೌಡ ಬರ ಹೇಳು. 4 ದಿವಸ ಪಾಳಿದಲ್ಲಿ ಚಚ್ಚಿದ್ರೆ ಬುದ್ಧಿ ಬರುತ್ತೆ. ಸರಿ, ಮುಂದೆ ಹಾಡಿಯವ್ರನ್ನ ಬರ ಹೇಳಿ. ಆಯ್ತು. ಹ್ಮ್. ಗೌಡ, ಹೇ ಗೌಡ, ಏನ್ ಗೌಡ್ರು ಸಂಬಾಕಿದ್ದೀರೋ? ಹೆಗ್ಡೆಗಳು ತಮ್ಮನ್ನ ಬಹಳ ಜ್ಞಾಪಿಸ್ಕೋತಾ ಇದ್ರು ನೋಡಿ. ಶಾನೆ ದಿವಸ ಆಯ್ತು ಅಂತ.
ಗೌಡ್ರೆ, ದಣ್ಯರ್ನ ವಸಿ ಕೂರ್ಲಿಕ್ಕೆ ಹೇಳಿ. ಪಾಪ ಬಾಳ ದಣದ್ ಬಂದಿರ್ಬೇಕು. ಅಲ್ಲ, ಯಾರು ನೀನು? ಬುದ್ಧಿ, ನಾ ಕಾಚ. ಏನು ಕಾಚ ಅಂದ್ರೆ? ನಮ್ಮಲ್ಲಿ ಅದೊಂದು ಹೆಸರು ಬುದ್ಧಿ, ಈ ರಾಚ ಮಾಚ ಅನ್ನ. ಎಷ್ಟೋ ಮಾತು ನಿಂದು, ನನ್ನ ಮಾಚ ಅಂತೀಯ? ಬುದ್ಧಿ, ದಣೇರ್ ಹೆಸರು ಮಾಚೊಡೇರು ಅಂತಲ. ಒಡೇರು ಅಂತ ಯಾರು ಹೇಳಿದ್ರು? ನಾ ಹೆಗ್ಗಡೆಗಳ ದಳ ಆಯ್ತಾ, ಮಾಚ ನಾಯ್ಕ ಅಂತ ಕಾಣಿಯ. ನಾಯ್ಕ್ರೆ, ನಾವೊಂದು ಕಾಡು ಕೋಳಿ, ಊರುಂಜಾನ ನಾಯೇನು ಬಲ್ಲಿ. ಏನ್ ನೀನು ಪೂರಾ ಬುದ್ಧಿವಂತ ಹಂಗಿದ್ದೀಯ? ಹೌದು ನಾಯ್ಕ್ರೆ, ನಮ್ಮ ಆಡಿಗೆ ನಾನೇ ಬುದ್ಧಿವಂತ. ನಿಮ್ಮೂರಾಗೂ ಯಾರಾದ್ರೂ ಒಬ್ಬ ಬುದ್ಧಿವಂತ ಇರ್ಬೇಕಲ್ಲ. ಎಲ್ಲ ಪೂರಾ ಬುದ್ಧಿವಂತರಾಗಿದ್ದೀರಾ. 3 ವರ್ಷದಿಂದ ಹೆಗ್ಡೆಗಳಿಗೆ ನಿಮ್ಮ ಮಾಡಿ ಕಂದಾಯ ಸಂದಾಯ ಆಗಿಲ್ಲ. ಗೌಡ, ಹೆಗ್ಡೆಗಳು ಪಾಳ್ಯದಾಗೆ ಅದಾರೆ. ನಾಳೆನೆ ಬಂದು ನೋಡು, ತಿಳಿತಾ? ನಾಳೆನೆ. 2 ಕೋಳಿನು 1 ಮಡಿಕೆ ಎಂಡಾನು ಬೇಗ ತನ್ನಿ. ಕಥಾ ಗೌಡ, ನಾಳೆ ಬೆಳಿಗ್ಗೆನೆ ಪಾಳ್ಯಕ್ಕೆ ಬರಬೇಕು, ತಿಳಿತಾ? ಮರಿಬೇಡ. ಕಾಕಾ, ಹೊರಡುದಾ? ಬಂದೆ ಗೌಡಣ್ಣ. ಹೋಗೋಣ. ಹಿಂದ್ಲ ಕಾಲಕ್ಕೆ ಇಂಥ ಮಾತು ಬಂದಾಗ ನನ್ ಕರೆದು ಕೇಳ್ತಾ ಇದ್ರಿ. ಈಗ ಏ ಗೌಡ, ಕಳೆದ ಕಾರ್ನಾಗೆ ಮಾವ ಬೇಡ ಕಾಕಿರ್ಲಿ ಅಂದ್ರಿ. ಈಗಂತೀರಿ ಎಗ್ಡೆ ಬೇಡ ಕಾಕಿರ್ಲಿ ಅಂತ. ಕಾಕನ್ ತಗೊಂಡೋಗಿ ದ್ಯಾವ್ರು ಅಂದ್ರ ಆಗದು. ಲೋ ಕಾಕ, ನನ್ನ ಹೆಂಡ್ರನ್ ಬೆಳ್ಳಸ್ ಕರ್ಕೊಂಡು ನನ್ ಬೂಡ್ನ ಬಟ್ ಕೆಡಿಸ್ದೆ. ಈಗ ಎಗ್ಡೆನ್ ಎದುರು ಹಾಕೊಂಡು ಆಡಿನೇ ಕೆಡಿಸ್ತಿದ್ಯಾ? ಯಾರೀ ಕಾಕ? ಹೆಂಗೇಳಿ ನಾನ್ ನೋಡಿಯ, ಆದ್ರೆ ನಿಮಗ್ ಕಾಣಿಕೆ ಕೊಟ್ರೆ ಕಾಕ ನಮ್ಮೇಲ್ ತಪ್ಪಾಗ್ತಾನೆ. ಯಾಕೋ ಗೌಡ, ಅವನಿಗೇನಂತೆ? ಅವ್ರು ಕೊಟ್ಟಿದ್ ನಿಮ್ಮಿಷ್ಟ,
ನೀವೇ ಕೊಟ್ರಿ ನನಗೂ ಕೊಡಿ ಅಂತಾನೆ. ಎರಡ್ ಸಲ ಹೆಂಗ್ ಕೊಡಕ್ಕಾಯ್ತದೆ ಬುದ್ಧಿ? ಅಯ್ಯ ಗೌಡ್ರೆ, ನಿಮ್ ಹಾಡಿಯಿಂದ ಅರಮನೆಗೆ ಬರೋ ಕಾಣಿಕೆ ನೇರವಾಗಿ ಹೆಗ್ಡೆಗಳ ಕೋಟೆಗೆ ಬರ್ಬೇಕು. ಅದನ್ನ ತರೋದು ನಿಮ್ ಹೊಣೆ. ಕಾಣಿಕೆ ಸೇರದೆ ಹೋದ್ರೆ ದೊರೆ ರಣಧೀರರು ಕಿಡಿಕಿಡಿ ಆಗ್ತಾರೆ, ತಿಳಿತಾ? ಹೆಗ್ಡೆಗಳ ಮಾತು ದೊರೆಗಳ ಮಾತು ಹೇಳ್ತಿದ್ದೀರಾ ಸರಿ, ನಮ್ ಮಾತು ಹೇಳ್ಬೇಕು ಅಲ್ಲೋ ಕರ್ಣಿಕ್ರು? ಅದೆಲ್ಲ ಆಗೋಲ್ಲ, ಇದೇ ಕೊನೆ ಮಾತು. ಅಯ್ಯಯ್ಯೋ ನನ್ ನೋಡಿಯ, ಜೀವ ಇರ್ಬೇಕಾದ್ರಿ ಇದನ್ನ ಯಾಕೆ ಕೊನೆ ಮಾತು ಅಂದಿರಿ? ಯಾರೇ ಅವನು? ಸ್ವಾಮಿ, ಅವ ನಮ್ಮೂರ್ ಬುದ್ಧಿವಂತ. ಮುಚ್ಚ ಬಾಯಿ. ಅಯ್ಯ ಗೌಡ್ರೆ, 60 ವರ್ಷದಿಂದ ಸಲ್ಲಿಸ್ತಾ ಬಂದಿರೋ ಕಾಣಿಕೆ ನಾವು ಹಾಡಿಗೆ ಬರಲ್ಲ, ನೀವೇ ತಂದು ಒಪ್ಪಿಸ್ಬೇಕು. ಹಾಡಿಗೆ ಬಂದೇ ತಕೊಂಡ್ರೆ ನಾವೇ ಕಂದಾಯ ಕೊಟ್ರೆ ಕಾಕ ನಮ್ಮ ಉಸಿರು ತೆಗಿತಾನೆ. ಲೋ ಗೌಡ, ಆ ಕಾಕನ್ನ ಕರ್ತನ್ನಿ, ಸರಿಯಾಗಿ ಬುದ್ಧಿ ಕಲಿಸ್ತೇವೆ. ಕಾಕ ಊರಾಗಿಲ್ಲ, ಒಡೇರಿಲ್ಲೇ 4 ದಿನ ಇರ್ಬೇಕಾದತ್ತು. ನಾಳೆ ನಾಡಿದಲ್ಲಿ ನಿಮ್ ಕಾಕನ್ನ ಇಲ್ಲಿ ಕರ್ತನ್ನಿ. ಸರಿನಾ ನೋಡಿಯ? ಸರಿನಾ ನೋಡಿಯ? ಲೇ ಬಿಳ, ಹೋಗ್ ನೋಡ್ಲಾ ಎಗ್ಡೆ ಮಂದಿ ಏನಾರ ಹೆಂಗ್ ಬರ್ತಿದಾರ? ಏ ಪಿಳ್ಳ, ಮರ ಯಾಕತ್ತಿದೀಯೋ? ನೋಡೋಣ, ಇಲ್ಲಿಂದ ಹೆಗ್ಡೆ ಪಾಳ್ಯ ಸುತ್ತಮುತ್ತ ಎಲ್ಲ ಚೆನ್ನಾಗಿ ಕಾಣ್ತದೆ. ಏ ಪಿಳ, ಒಳ್ಳೆ ಉಪಾಯ, ಅಲ್ಲೇ ಇರು. ಹಗ್ಲು ರಾತ್ರಿ ಒಬ್ಬೊಬ್ಬರಲ್ಲಿ ಕಳ್ಸೋಣ, ಎಗ್ಡೆ ಪಾಳಿದ ಮ್ಯಾಗ ನಿಗಾ ಇಡಕ್ಕೆ. ಹಂಗೆ ಆಗ್ಲಿ ಕಾಕ. ಹೆಗ್ಡೆ ಬಂದ್ ನಮ್ಮನ್ ಕಾಡೋ ವೇಳೆಗೆ ಸರಿಯಾಗಿ ಈ ಮಾವ ಏನೋ ಮಾತ್ ತೆಗ್ದಾನಲ್ಲ. ಯಾವಾಗ್ಲೂ ಈ ಮಾವನ ಹಣೆ ಬರಣೆ ಹಿಂಗಾತು. ಮಾವ ಮುನಿಸ್ಕೊಂಡ್ರೆ ನಮ್ ಬೂಡ್ಗಳ್ಗೆ ಒಳ್ಳೇದಾಗಕ್ಕಿಲ್ಲೇ. ಅವ ಮುನಿಸ್ಕೊಂಡ್ರೆ ಬುಡ್ಗಳಿಗೆ ಏನಾದ ತೆಗಿ. ಹೆಗ್ಡೆಗಳ ಕಾಣಿಕೆ ಕೊಡೋದ್ ಬೇಡ ಅಂತ ಹೇಳ್ತಾ ಇದನಲ್ಲ ಕಾಕ. ನಮ್ ಕುರುಬ್ರೇನ್ ಈ ಕಾಡಾಗಿರೋದ ಬಿಡೋದ ಏನು ಅಂತ ಏರ್ಪಾಡು? ಕಾಕ ಮೈಸೂರ್ ಕಂಡವನು ಅಂತ ಹೆಗ್ಡೆ ಇಲ್ಲ ಅನ್ಬೇಡ್ರ. ಕಾಕ ಹಂಗ ಅನ್ಲಿಲ್ಲಪ್ಪ. ಕಾಕನ್ನೋ ಇಲ್ಲೋ ಐಕ್ಳಂತಾರೆ. ಹೆಗ್ಡೆ ಏನು ಗಿಗ್ಡೆ ಏನು ಅನ್ನೋ ಮಾತು ನನ್ ಕಿವಿಗೆ ಬೀಳ್ತಾ ಇದೆ. ನನ್ ಕಳುವುದಂಗೆ ಹೆಗ್ಡೆನು ಕಳುವು ಬೇಡ್ರ. ಅಲ್ಲ ಮಾವಯ್ಯ, ಕಾಕ ಆಡಿಗೆ ಏಟು ಒಳ್ಳೇದ್ ಮಾಡತಾನೆ. ಒಳ್ಳೇದ್ ಮಾಡಿದ್ದೇನ? ನನ್ ನೆಂಡ್ರನ್ ಬೆಳ್ಳಸ್ ಕರ್ಕೊಂಡು ನನ್ ಬೂಡ್ನ ಬಟ್ಗೆಡಿಸ್ತಾ. ಮಾವ ಎಂದೋ ಇಂದ ಕಾಲಕ್ಕೆ ನಡೆದ ಮಾತು. ಈಗ ಅವಳು ಸತ್ತು ಮಣ್ಣಾಗ ಮರ್ಯಾಗದಾಳ. ಈಗಾಕ ಅವಳ ಮಾತು. ಹೌದು ಮಾವಯ್ಯ, ಈಗ ಯಾಕೆ ಅವಳ ಮಾತು ಅಂತ ಆಗ್ತಿಲ್ಲ ನೋಡು. ನಮ್ಮ ಮಾವನೇ ಮಾವ ಮಾವ ಅಂತ ಮರುವಾದೆ ಬಾಸಿಂಗ ಕಟ್ಬೇಡ ಕಡು. ಕಾಕ ಕಾಕ ಅದೊಂದೇ ನಿಮಗ್ ಗೊತ್ತಿರೋದು. ಆ ಉಳುವಂತ ಮನ್ಸಲ್ಲಿ ಹೆಂಗ್ರೋ ನಂಬ್ತೀರಾ? ಮಾವಯ್ಯ, ಇದನ್ನೆಲ್ಲ ನಮ್ಗೇನ್ ಹೇಳ್ತೀಯ? ಹೇಳ್ತೀನೋ, ನಿಮ್ಗೂ ಹೇಳ್ತೀನಿ. ಪಂಚಾಯತಿ ಕರೆದು ಮಂದಿಗೆಲ್ಲ ಹೇಳ್ತೀನಿ. ಸರಿ ಮಾವ, ಹೇಳಿ. ಹೇಳೋಣ, ನೋಡೋಣ. ಕಾಕ, ಮಾವ ಪಂಚಾಯತಿ ಕರೆದಾನೆ. ಕರೀಲಿ ಬಿಡು. ಅದಿರ್ಲಿ ಗೌಡಣ್ಣ,
ಈ ಕೂಡ್ಲೆ ಮೈಸೂರು ಅರಸರ ತಕ್ಕ ಯಾರನ್ನಾದ್ರೂ ಅಟ್ಟಬೇಕು. ನೀನೇ ಹೋದ್ರು ಇಲ್ಲಿ ಹೆಗ್ಡೆ ಹೇಳೋರು. ನಾನೇ ಹೋದ್ರು. ಹಾ, ಹಂಗ್ ಮಾಡು. ಅಲ್ಲಿ 2 ದಿನಕ್ಕೊಮ್ಮೆ ಅರಸರು ಆನೆ ಮನೆ ತಾಕ್ ಬರ್ತಾರೆ. ಅಲ್ಲಿದ್ದು ಮುಕ್ಕಿ ನನ್ನ ಹೆಸರು ಹೇಳಿ ಹಿಂಗ್ ಕಳುವಿದಾನೆ, ಕಷ್ಟದಾಗದೀವಿ ಬಂದ್ ಕಾದ್ಕೋಬೇಕು ಅಂದ್ರೆ ಬಂದ್ಬಿಡ್ತಾರೆ. ಅರಸರು ತಾವೇ ಬಂದ್ಬಿಡ್ತಾರ? ತಾವೇ ಬಂದ್ಬಿಡ್ತಾರೆ. ಅರಸರು ಬರ್ತಾರೆ, ಮುಕ್ಕಿ ಕಾದ್ಕೋಬೇಕು ಅನ್ನೋದು. ಅರಸರು ಬಂದ್ಬಿಡ್ತಾರೆ. ಅರಸರು ಬಂದ್ಬಿಡ್ತಾರೆ, ಮುಕ್ಕಿ ಕಾದ್ಕೋಬೇಕು ಅನ್ನೋದು. ಅರಸರು ಬರ್ತಾರೆ, ಮುಕ್ಕಿ ಕಾದ್ಕೋಬೇಕು ಅನ್ನೋದು. ಅರಸರು ಬಂದ್ಬಿಡ್ತಾರೆ. ಈಗ ಅರಸರು ಬರಬೇಕು. ಕಾಕ, ಮಂದಿ ಎಲ್ಲ ಕಲ್ತಾರೆ, ಹೇಳ್ತೀಯಾ? ಮೊದಲು ಮಾವಯ್ಯ ಹೇಳಿ. ಮಾವಯ್ಯ, ನೀ ಮೊದ್ಲೇಳು, ಕಾಕ ಆಮೇಲೆ ಹೇಳ್ತೀನಿ ಅಂತಾನೆ. ಏನ್ರಯ್ಯ, ಈ ಕಾಚ 8 ಕಾರ್ನ 5 ಕಾಡ್ಬಿಟ್ಟೋದ, ಏನಾದೆ ಅಂತ ತಿಳಿಸ್ದೆ ಹೋದ. ಇವನ ಬಾಳ್ನಾಗೆ 30 ವರ್ಷ ಮೈಸೂರ್ನಾಗೆ ಕಳೆದ. ನಮ್ಮಂಗ್ ಕಾಡ್ನಾಗೆ ಇದ್ದೋನಲ್ಲ. ಇಷ್ಟ ಬಂದ ಕಾಡಿಗೆ ಬಂದ, ಕಷ್ಟ ಬಂದಾಗ ಹೋದ. ಈಗ 4 ಕಾರಿಂದೆ ಬಂದವನೇ ತಾನೇ ದ್ಯಾವರ್ ಗುಡ್ಡ ಅಂದ. ನನ್ನ ಆಚೆಗೆ ದೂಡ್ದ, ಆಡಿನೆಲ್ಲ ಮರುಳು ಮಾಡ್ದ. ತೊಗಟೆ ಬಿಟ್ಟದ್ದಾತು, ತೊಗಲು ಬಿಟ್ಟದ್ದಾತು. ಇನ್ನ ಬಿಳೆ ಬಟ್ಟೆ ಆಸೆ ಯಾಕೆ, ಬಣ್ಣದ ಬಟ್ಟೆನೆ ತೊಡ್ರಾ ಅಂತಂದು ತನ್ನ ಮೈಸೂರಿನ ಮಂಕು ಬೂದಿನ ಆಡಿ ಮಂದಿಗೆಲ್ಲ ಚೆಲ್ದ. ಈಗ ಹೇಳ್ತಾ ಇದ್ದಾನೆ ಹೆಗ್ಡೆ ಇಲ್ಲ ಅಂತ. ಏನು, ತಾನೇ ಹೆಗ್ಡೆ ಆದಂಗೆ. ನಮ್ಮಿ ಆಡಿ ಏನ್ ಬಾಳ್ಬೇಕು ಅಂತ ಬೇಡ್ದು ಅಂತ ಇವನ್ ಮನ್ಸು. ಕಾಕ, ನೀ ಏನ್ ಹೇಳ್ತೀಯ? ಏನ್ರಯ್ಯ, ಗೂಡಿನ ಮಂದಿ, ಮುಂದಾಳು, ಮಕ್ಕಳು ಎಲ್ಲಾರು ನಾ ಹೇಳೋದ್ ಕೇಳ್ಬೇಕು. ಕರಿಯ 5 ಮಕ್ಕಳು ಅಂತ ಇಲ್ಲಿ ಕಲ್ತಿದ್ದೀವಿ. ನಾ 5ನಾಗಿ ಆನೆಕೂಟ ಮೈಸೂರ್ಗೆ ಹೋದಿ. ಆನೆ ಕರೆಕ್ಟಿ ಮಾವತಿಗರ ನಾಯಕನಾದಿ. ದಿನ ಹೋಗ್ ಬೂಡುಗಳ ಮ್ಯಾಗನ್ ಮನ್ಸಾತು. ಹಾಗಾಗಿ ಇಲ್ಲಿಗೆ ಬರ್ತಿದ್ದಿ, ಹೋಗ್ತಿದ್ದಿ. 4 ವರ್ಷದಿಂದ ಇಲ್ಲಿಗೆ ಬಂದಿ. ನೀವೆಲ್ಲ ನನ್ನ ಕಾಕ ಅಂದ್ರಿ, ದ್ಯಾವರ ಗುಡ್ಡ ಅಂದ್ರಿ. ಆಗ ನಾನ್ ನಿಮ್ಗೆ ಹೇಳ್ದೆ, ಅಣ್ಣ ನನ್ನ ಮಂದಿ, ನಾ ಮೈಸೂರಾಗಿದ್ ನೋಡಿವಿನಿ, 8 ಆಡಿ ಕುರುಬರ್ದು ಅಂತ ಅರಸರಿಗೆ ಸಳವಳಿ ಆಗೋದು 2 ಜೋಡಿ ಆನೆ ಕೊಂಬು, 8 ಸರ್ವಿ ಜೇನು. ನೀವ್ ಹೆಗ್ಡೆಯವರು ಕೊಡೋದು 2 ಜೋಡಿ 4, 8 ಸರ್ವಿ 4. ಅರಸರ ಪಾಲು 3 ಆದ್ರೆ ಹೆಗ್ಡೆ ಪಾಲು 1 ತಗೊಳ್ಳಿ. ಹೆಚ್ಚಿಗೆ ಅವ್ರು ಕೇಳೋದು ಬ್ಯಾಡ್ದು, ಹೆಚ್ಚಿಗೆ ನೀವು ಕೊಡೋದು ಬ್ಯಾಡ್ದು. ಕೊಡ್ಲೇಬೇಕು ಅಂತ ಹೆಗ್ಡೆ ಹೇಳೋ ಬ್ಯಾಳಿಕೆ ಅರಸರ್ನ ಕೇಳ್ಕೊಳ್ಳೋಣಂತೆ ಅಂತಂದ್ರಿ. ನೀವೆಲ್ಲ ಆಗ್ಲಿ ಅಂತಂದ್ರಿ. ಈಗ ಹೆಗ್ಡೆ ಬಂದದಾರೆ. ಅರಸರಿಗೆ 1 ಪಾಲು, ತನಗ 3 ಪಾಲು ಕೊಟ್ರೆ ಸೈ, ಇಲ್ದಿರ ಇದ್ರೆ ಕಾಡಾಗೆ ಇರಬೇಡಿ ಅಂತಾರೆ. ಕಾಡು ನಿಮ್ಮತಲ್ಲ, ಅರಸರದು ಅನ್ನೋಣ ಅಂತ ನಾನು. ಹೆಗ್ಡೆನೆ ಒಪ್ಪೋಣ ಅಂತ ಮಾವ. ನನ್ನ ಮಾತಿರ್ಲೆ ಅವನ ಮಾತಿರ್ಲೆ ನಿಮ್ಗೆ.
ಇನ್ನ ನನ್ನ ಮಾವನ ಮಾತು ಬೇರೆ ಒಂದೆಡೆ. ಅದನ್ನು ಕೇಳಿ ಗೂಡಿನ ಮುಂದೆ ಎಲ್ಲ ತೀರ್ಮಾನ ಮಾಡ್ಬಿಡ್ರ. ಮಾವಯ್ಯ ಹೇಳ್ತಾನೆ, ನಾನೊಂದ್ಸಲ ಮೈಸೂರಿಂದ ಬಂದದಾಗ ಅವನ ಹೆಂಡ್ರನ್ ಬೆಳ್ಳಿಸ್ ಕರ್ಕೊಂಡು ಹೋದಿ ಅಂತ. ನಾ ಹಂಗ್ ಕರ್ಕೊಂಡು ಹೋದವನಲ್ಲ, ಅವಳನ್ನ ಒಡೆದ ಅಂತ ಅವನು ಬೇಡ ಅಂದ್ಲು. ಊರಾಗಿನ ಹಿರಿಯರೆಲ್ಲ ಸೇರಿ ಬಿಡಿಸಿದ್ರು. ಆಮ್ಯಾಗ ಅವಳು ನನ್ನ ಕೂಡಿದ್ಲು. ನಾ ಸಲ್ಲದ ಕೆಲಸನ ಮಾಡ್ದವನಲ್ಲ, ಕಂಡವ್ರಿದ್ರೆ ಹೇಳ್ರ. ಏನ್ರು ಹೌದೌದು, ಯಾತ್ರದೋ ಕಣ್ರಿ. ಇದು ಹೆಂಗಾರಂಗಿರ್ಲಿ, ಮಾವನ್ನೇ ದ್ಯಾವ್ರ ಗುಡ್ನಾಗ ಮಾಡ್ಕೊಳ್ಳಿ. ಒಲ್ವೆ 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 ಕಾಕಾ ದೇವ್ರ ಗುಡ್ಡ ನೀನೇ ಆಗಿರ್ಬೇಕು. ಹೌದು, ನೀನೇ ಆಗಿರ್ಬೇಕು. ಕಾಕನೇ ಇರಲಿ ನಮ್ಮ ಕಾಕ ನಮಗೆ, ಕಾಕನೇ ಇರಲಿ ನಮ್ಮ ಕಾಕ ನಮಗೆ, ಕಾಕನೇ ಇರಲಿ ನಮ್ಮ ಕಾಕ ನಮಗೆ, ಕಾಕನೇ ಇರಲಿ ಅಜ್ಞಾನಕ್ಕೆ ತಗಡಿ, ಅಜ್ಞಾನಕ್ಕೆ ತಗಡಿ, ಅಜ್ಞಾನಕ್ಕೆ ತಗಡಿ, ಅಜ್ಞಾನಕ್ಕೆ ತಗಡಿ, ಅಜ್ಞಾನಕ್ಕೆ ತಗಡಿ. ಮೈಸೂರಾಗಿದ್ದು ಮೂರೊಂತಂದವ್ನಿ, ಮಂದಿ ಎಲ್ಲ ಇವ ಹೇಳ್ದಂಗ್ ಕುಣಿತವ್ರಿ. 3 ವರ್ಷ ತಮ್ಮ ಕಂದಾಯ ತಪ್ಪಿಸಿ ಅರಸರ್ ಪಾಲು ಅಂತ ನ್ಯಾರವಾಗಿ ಮೈಸೂರು ಕಳುವಿದಾನೆ. ಉಳಿಕೆ ಕಂದಾಯನ ಸರಗೂರ್ನಾಗ ಮಾರದಾನೆ. ಈಗ ಹೇಳ್ತಾ ಇದಾನೆ ಎಗ್ಡೆ ಇಲ್ಲ ಅಂತ. ಬೇಕಾದ್ರೆ ಅರಸರ್ನೇ ಕರೆಸ್ತೀನಿ ಅಂತಾನೆ. ಅರಸರ್ನೆ? ನಾನೇ ಅರಸರ್ನ ಕಂಡಿಲ್ಲ, ಇನ್ನಿವ ಕರ್ಸೋದುಂಟೆ. ಈಗಿನ ಅರಸರನ್ನ ಅಂದ್ರು ಅಂದ್ರೆ ಎಲ್ಲಿಯಾದ್ರೂ ತುಂಟಿರಿಬ್ಬರು ಕಾದುತ್ತಾರೆ ಅಂತಂದ್ರೆ ಇವ್ರು ವಿನೋದ ನೋಡೋದಿಕ್ಕೆ ಅಂತ ಹೋಗ್ತಾರಂತೆ. ಯಾರಿವನು ಈ ಕಾಚ? ಕಾಚನೇ ಕಾಕ. ಆ ಕಾಕನ್ ಹಿಡಿದ್ರೆ ಎಲ್ಲ ಸರೋಯ್ತದೆ. ನನ್ನ ಹಿಡಿತಾರಂತೂ. ಮಾವಯ್ಯ ತನ್ನೊಬ್ಬನ ಮನಸ್ಸಿಗಾಗಿ ಬಳಿನೇ ಕೆಡಿಸ್ತೀನಿ ಅಂತಾನ್ಗೆ. ಹೆಗ್ಡೆ ನೋಡ್ಕೊಂಡ್ರಲ್ಲೇ ಅವ್ರನ್ನ ಹಿಡಿಯೋದು. ಅಲ್ಲಿ ಹೋಗೋದೇ ಬೇಡ,
ಹೋಗ್ದಿದ್ರೆ ಅವರು ಆಡಿ ಮ್ಯಾಗ ಬರ್ತಾರೆ. ಇವನನ್ನ ಕರ್ತನ್ನಿ, ಇಲ್ದಿದ್ರೆ ಆಡಿ ಬೂಡು ಸುಡ್ತೀವಿ ಅಂತಾರೆ. ನಿನ್ ಹಿಡಿದ್ರೆ ಆಮೇಲೆ ನಾವೇನ್ ಮಾಡೋದು? ಬೇಡ ಬೇಡ ಅಂದ್ರು ನಮ್ಮ ಕಾಕ ನಮ್ಮ ಮಾತು ತಿಳಿದಿರೋ ತಾನೊಬ್ಬನೇ ಮುಂದಾಗ್ ಬಂದು ಇಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇದಕ್ಕೇನ್ ಮಾಡೋದು? ಏನ್ ಮಾಡೋದು? ನಮ್ಮ ಮಾವನೇ ಕಾಕ ಅಂತ ಅವ್ರಿಗೆ ತಿಳಿಯೋ ಕಂಟ ಆಗ್ಲಿ ಅನ್ಬೋದೆ. ಇವನೇ ಕಾಕ ಅಂತ ಇವನ್ ನೇಣಿಗೆ ಹಾಕಿದ್ರೆ ನಮ್ಗೆ ಯಾರು ದಿಕ್ಕು? ದಿಕ್ಕು ಗಿಕ್ಕು ಆ ಕಾಚಾನೇ ಕಾಕ ಅಂತೀನಿ ನಾನು. ಅವ್ರು ನಿನ್ನಿಡಿದ್ರು ಭಯ ಇಲ್ಲ, ನಾ ಬಿಡಿಸ್ಕೋತೀನಿ. ಇಲ್ಲಿದ್ದು ಇವ್ರು ಬಾಳು ಬಟ್ಟೆ ತಿಳ್ಕೋತೀನಿ. ಹಂಗೆ ಯಗ್ಡೇನ್ ರಾತ್ರಿ ಕೊಂದ್ರು ಕೊಂದೆ ಅನ್ನಲ್ಲಪ್ಪು. ಇದನ್ನೆಲ್ಲ ಮಾಡ್ತಾ ಇವನೇನಾರ ಆದ್ರೆ ಕೆಲ್ಸ ಕೆಡ್ತಿ. ಇದಕ್ಕೆಂಗೆ ಮಾತಾಡು, ಯಾರನ್ನ ಕೇಳಿಸ್ಕೊಂಡಾರು? ನನ್ನುಡಿಯ ಅವರಿಬ್ರು ಹೊರಗಡೆ ಕುಂತ್ ಮಾತಾಡ್ತಾ ಇದ್ದದ್ದನ್ನ ನಾನು ಮರ್ಯಾಕ್ ಕುಂತ್ ಕೇಳಿವ್ನಿ. ಆ ಕಾಚ ಅನ್ನೋನು ಕಾಕ ಅಲ್ವಂತೆ. ಬೆಳಿಗ್ಗೆ ಪಾಳ್ಯಕ್ ಬಂದಿದ್ನಲ್ಲ ಮಾವ, ಅವನೇನಂತೆ ಕಾಕ. ಹಿಂಗಂತ ಮಾತಾಡ್ಕಂತಿದ್ರು. ಅದೇನೇ ಇರ್ಲಿ, ನಿಮ್ ಕಡೆಯವ್ರನ್ನಂತೂ ಸಿದ್ಧವಾಗಿರೋಕ್ ಹೇಳು. ಹಾ ಆಯ್ತು. ಏನ್ರಯ್ಯ, ಆ ಕಾಕನ್ ಕರ್ತಂದಿದ್ದೀರೋ? ನನ್ ನೋಡಿಯ ಕಾಕ ಊರಾಗಿಲ್ಲ, ಅವ ಎಂದು ಬತ್ತಾನೋ ತಿಳಿದು. ಸರಿ, ಕಾಕ ಬರ್ದಿದ್ರೆ ಬೇಡ, ಈಗ ಕಂದಾಯ ಎಂದಿನಂತೆ ಸಲ್ಲಿಸ್ಬಿಡಿ. ಅದೇ ಬೋಗಾಸಿ ನನ್ ನೋಡಿಯ. ಜೇನನ್ನು ಏನಾರ ಮಾಡಿ ಕಲೆ ಹಾಕ್ಬೋದು, ಆನೆ ಕೊಂಬಿಡಿಯೋದು ಬೋಗಾಸಿ. ಕಾಡ್ನೆಲ್ಲ ಅಲಿಬೇಕು, ಆನೆ ಮುದಿಯಾಗಿ ಸತ್ ಬಿದ್ದಿದೆಯೇ ಕಾಣ್ಬೇಕು. ಅದು ಹೆಣ್ಣಾದ್ರೆ ಬರೇ ಕೈಯೇ. ಗಂಡು ಸಾಯ್ಲಿ ಅಂತ ಬೇಡ್ಕೋಬೇಕು. ಆನೆ ಬೇಕಾರ್ ತೋರ್ಸ್ಕೊಟ್ಟೆವು, ಕೊಂಬ್ ಕುಯ್ಕೊಳ್ಳೋದಾದ್ರೆ. ಅದೇನ್ ಹೊಸ್ತಲ್ಲ, ಹಿಂದ್ಲಿಂದ ಕೊಡ್ತಾ ಇದ್ದಿದ್ದು. ಕಾಣಿಕೆ ಸೇರ್ದು ಹೋದ್ರೆ ದೊರೆಗಳು ಕಿಡಿಕಿಡಿ ಆಗ್ತಾರೆ. ಅರಸರ ಪಾಲು ಎಷ್ಟು ಅಂತ ಹೇಳಿದ್ರೆ, ಯಗ್ರಿಗಳ ಪಾಲು ಯಗ್ರಿಗಳಿಗೆ, ಅರಸರ ಪಾಲು ಅರಸರಿಗೆ ನೇರವಾಗಿ ಸಲ್ಲಿಸ್ತೀವಿ. ನಿನ್ನ ಪಾಲಿಗೆ ಅರಸರಿಲ್ಲ, ಹೆಗ್ಡೆಗಳೇ ಅರಸರು. ಓ ಹಂಗಾರ ನಾ ಹೆಗ್ಡೆ ಎಲ್ಲ ಎಷ್ಟೋ ಮಾತು. ಹೆಗ್ಡೆಗಳು ಎದುರು ನಿಂತು ನೀ ಹೆಗ್ಡೆ ಆದ್ಯಾ? ನೀನ್ ಹೆಗ್ಡೆ ಅಂದ್ರೆ ನೀನ್ ಹಿಡಿದ್ ನೇಣ್ ಹಾಕ್ವಲ್ರೆ. ಹೆಗ್ಡೆ ತಾನ್ ಅರಸ ಅಂದ್ರೆ ಅರಸರು ಸುಮ್ಕಿರ್ತಾರ? ನೀನೇ ಕಾಕ ಅಂತ ಹೆಗ್ಡೆಗಳಿಗೆ ಸುದ್ದಿ ಬಂದದ.
ಸರಿ ನನ್ ನೋಡಿಯ. ಆದ್ರೆ ಮಾವನ್ನ ಕಾಕಂತೆ. ಹೌದು ನನ್ ನೋಡಿಯ, ಈಗ ಇವ ಹೇಳಿದ್ದನ್ನ ನಾ ಕೇಳಿದೆ. ನಾಯಕರೆಲ್ಲ ಕನ್ಸ ಕಂಡಿರ್ಬೇಕು. ಸರಿ, ಆ ಮಾವನ್ನೇ ಬರ ಹೇಳಿ. ಹೋಗಿದ್ ಕೂಡಲೇ ಓಡ್ಬೇಕು. ಏನೋ ಕೆಂಪ್ತಿಯ? ಏನೋ ಗಂಟ್ಲಾಗ್ ಸಿಕ್ಕಾಕೊಂಡಂಗಾತು. ಏನಯ್ಯ, ಇವನೇ ಆ ಕಾಕಾನೋ? ಇವ ನಮ್ಮ ಮಾವಣ್ಣ. ನನ್ಕ ಮೊದ್ಲು ದ್ಯಾವರ ಗುಡ್ಡ ಆಗಿದ್ದವನು. ನಾನಂದ್ರೆ ನೆಂಜಿ ಕಾರ್ತಾನೆ. ಇವ ಕಾಕ ಯಾಕಾದಾನು ನನ್ ನೋಡಿಯ. ಬೇಕಾರೆ ಅವ್ನ ಅಳಿಯನ ಇಲ್ಲಿದ್ದ ಕೇಳಿ. ನಾಕ ಮುಚ್ಚೋ ಬಾಯಿ. ಮಾಚ, ನೀ ಕರಿಯೋ. ನಾಕ 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 ಈಗ ಇಲ್ಲೊಬ್ಬ ಇದ್ದ, ಆದ್ರೆ ಅವನು ಎಲ್ಲೋದ್ನೋ ತಿಳಿದೆ. ನೋಡಿಯ, ಇವೆಲ್ಲ ಯಾಕ? ನಾ ಮಾವ ಮೇ, ಇವ ಕಾಕ ಮೇ. ಚಿಕ್ಕಯ್ಯವ್ರೇ, ಕರುಣೇಕ್ರೆ, ಚಿಕ್ಕಯ್ಯವ್ರೇ, ಕರುಣೇಕ್ರೆ. ಚಿಕ್ಕಯ್ಯವ್ರೇ, 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 ಚಿಕ್ಕಯ್ಯವ್ರೇ.
ಹಾ ನಾಕ 500ನ ಬೂಡ ಕೂರ್ಸಿರು ಜೊತೆಯಾಗೊಬ್ಬನ್ ನಾಕು. ಅಲ್ಲಯ್ಯ ಬುದ್ಧಿವಂತ, ಚಿಕ್ಕಯ್ಯನವ್ರಿಗೆ ಏನಾದ್ರು ಆದೀತು ಜೋಕೆ, ಆಮೇಲೆ ಹೆಗ್ಡೆಗಳು ತಲೆ ತೆಗಿತಾರೆ. ಆಯ್ತು ಸುಮ್ಕೆರ್ರ. ಹೆಗ್ಡೆಗಳು ತಲೆ ತೆಗಿಯೋದು ಹೆಗ್ಡೆಗಳು ಕೋಟೆಯಲ್ಲಿ. ಇಲ್ ತಲೆ ತೆಗಿಬೇಕಾದ್ರೆ ಕಾಕ ಕಾಕ ಬರ್ಬೇಕಾದಿತ್ತು. ಅನಕ ಜೋಕೆ. ಯಾರಪ್ಪಾಜಿ ಇದು? ಕಾಲೇನಾತು? ಹೆಗ್ಡೆಗಳು ಮಕ್ಕ ಕಣವ, ನನ್ನ ಅಟ್ಟಿಸ್ಕೊಂಬಂದ್ರು, ಬಿದ್ರು. ದ್ಯಾವ್ರ ಕೊಟ್ಟು ಬೇಟೆ ಅಂತ ಒರೆಸ್ಕೊಂಬಂದವ. ಕಾಲೇ ಸೊನ್ನೋಯ್ತದೋ ಏನೋ. ಮೋನ ಹೋಗಿ ಹೊಸಿ ಸೊಪ್ಪ ಕಟಕ್ಕೆ. ಮಲ್ಲೆ ಮೋನಿ, ಇವ್ರನ್ನೊಸಿ ನೋಡ್ಕೋತೀರಿ, ನಾ ಈಗ ಬಂದೆ. ಇವನ್ ಮೀಸು, ಇವನುಬ್ಬು ಮಿಗಿಲ ಅಂದಾಗದಾನೆ ಅಲ್ಲ? ಅಂದಾಗದಾನೆ ಅಂದಾಗದಾನೆ. ಮೋನಿ ನನ್ ಕಣೋ ಸಿಕ್ಕು ಅಂದಾಗದಾನೆ. ಯಾರದು? ಮೋನಿ ಮೋನಿ ನನ್ನ ಹೆಸರು ಹೇಳೆ. ನೀನೇ ಹೇಳು. ನಂಗ್ ನಾಚಿಕೆ ಆಗ್ತದೆ ಮೋನಿ. ಬಾಯಾಡ್ತದೆ, ಸ್ವಲ್ಪ ನೀರು. ನೀ ಯಾರೊಬ್ಬ ಹೆಣ್ಮಗಳು? ಇನ್ನೇನು ಬಂದೆ? ನಾ ಕಾಕನ್ ಮಗಳು ಮೊಲ್ಲೆ. ನಮ್ಮ ಅಪ್ಪಾಜಿಯಲ್ಲಿ ಒಬ್ರು ಮುದ್ಕನ್ ಹಿಡ್ತಂದವ್ರೆ. ಯಾಕಂಗ್ ನೋಡ್ತೀನಣ್ಣ? ಚಂದಾಗಿದ್ದೀನಾ? ಇಲ್ಲಿ ಐಟ್ಲಾರು ಇಲ್ವೇನವ? ಅದರೇ ಬರ್ತಾರೆ, ನಿಂಗೆ ಸೊಪ್ಪು ತರಕ್ ಹೋಗ್ಯಾರೆ. ಸೊಪ್ಪು ತರೋಕೆ ನಾಳೆ ನಾಡದು ಮರಿಯಾದ್ನೋ? ಏ ನಾಕ, ಏನ್ ಕಾಕ? ಈಗ್ಲೇ ಹೆಗ್ಡೆ ಪಾಳ್ಯಕ್ ಹೋಗಿ ಅವ್ರ ಆಡಿ ಮ್ಯಾಗ ಹೆಜ್ಜೆ ಹಿಡ್ಕುಡ್ದು, ಹಂಗಲ್ದಿರ ಏನಾರ ಬಂದ್ರೆ ಅವ್ರ ಮಕ್ಕಳದು ಕರ್ಣಿಕರದು ಉಸಿರು ತೆಗಿತೀವಿ ಅಂತ ಹೇಳ್ಬಾ. ಬೇಗ ಹೋಗ್. ಸಂಜೆ ನಮ್ಮನ ಓ ಹೆಗ್ಡೆ ಮಕ್ಕ ಎದ್ದಿದ್ದಾರೆ. ಈ ಸೊಪ್ಪರಿಯವ. ಕೈ ಮುಗ್ದಿ ನನ್ ನೋಡಿಯಾ. ಕಾಲ್ ಹೆಂಗದೆ ಈಗ? ಅದೇನಾರ ನಂಜನ್ ಸೊಪ್ಪಾಗಿದ್ರೆ? ಅವ್ವಯ್ಯ, ನಾಯಿ ಕಾಲ್ಗೆ ನಂಜಿ ಸೊಪ್ಪು ಕಟ್ಟಲ್ಲ ಕಾಕ, ನಿನ್ ಕಾಲ ಕಟ್ತಾನ್ಯಾ? ನೋಡಿದ್ಯಾ? ಕಾಕ ಕಾಕ. ಆ ಮಾತು ಆಮೇಲೆ ಆಡಣೆ, ಮೊದ್ಲು ನಿಮ್ ಕಾಲ್ ವಾಸಿ ಆಗ ಮೊನ ಹೊಸ ಕಾಲಿಡಿ ಬರ್ಲ. ಮೆಲ್ಕೆ ಮೋನ ಮೆಲ್ಕೆ, ನೊಂದಾತು ಎಗಡೆ ಮಕ್ಕೆ. ನೋಯ್ದಂಗ್ ಕಾಲಿಡಿಕ್ ನಾನೇನ್ ಹೆಣ್ಮಗಳ ಮಲ್ಲೆ? ಮೆಲ್ಕೆ ಮೆಲ್ಕೆ ನೋಡು, ಬೇಕಾದ್ರೆ ನೀನೇ ಬಂದಿಡಿ. ಆಗ್ಲಿ ಹಿಡಿತೀನಿ ಹೇಳು, ಬಿಡು ನೀನು. ಇಡಿ. ಏ ಮೋನ, ಹೆಗ್ಡೆ ಪಾಳ್ಯಕ್ಕೆ ಹೋಗ್ತಾ ಇದೀವಿ, ನೀನು ಬತ್ತಿ ಏನು? ಅವ್ರು ಯಾಕೆ ನಮ್ಮ ಪಾಳ್ಯಕ್ಕೆ ಹೋಗ್ತಿದ್ದಾರೆ? ಹೆಗ್ಡೆಗಳೇನಾದ್ರೂ ಆಡಿ ಮ್ಯಾಗ ಬಂದ್ ತಿಂದ್ರೆ ನಿಮ್ದು ಕರ್ಣಿಕರ್ದು ಉಸಿರು ತೆಗಿತೀವಿ ಅಂತ ಹೇಳಕ್ಕೆ. ಇನ್ನ ಹೊಸಿ ಸುಧಾರಿಸ್ಕೊಳ್ರೆ.
ಮೆಲ್ಲಕು ಆಚಾ ಐನೂರ ಚಿಕ್ಕಯ್ಯನ್ನ ಕರ್ಣಿಕನ್ ಕಳ್ಕೊಂಡು ಹೀಗ್ ಕೂರೋ ಹಾಗಾಯ್ತಲ್ಲೋ. ಯಾಕಾರ ಚಿಕ್ಕಯ್ಯನವರು ಕಾಚೆ ನಟಿಸ್ಕೊಂಡು ಹೋದ್ರು? ನೀನು ಸನ್ನೆ ಮಾಡಿದ ಕೂಡ್ಲೆ ಅವ್ನು ಹಿಡಿದೇ ಬಿಟ್ಟಿಯಲ್ಲ. ನಾನು ನೋಡಿ ಯಾಕೆ ಕಾಡಾನೆ ಬಂತು ಅಂತ ಎಲ್ಲ ಕೂಕೊಂಡು ನುಗ್ಗುಬಿಟ್ರು. ಅತ ಈತ ನೋಡೋದ ಹೇಳಿಕೆ ಎಲ್ಲಿ ಬಂತು ಕಾಡಾನೆ ಬರ್ಲಿಲ್ಲ ಅಂತ ಆಮೇಗಲ್ಲೇ ತಿಳಿದದ್ದು. ಮೊದಲೇ ಗಾನ ತಿಳಿದಿದ್ರೆ ಅಲ್ಲೋ, ಚಿಕ್ಕಯ್ಯ ಕಾಕ ನಡ್ಸ್ಕೊಂಡು ಹೋದ ಅಂದ್ಯಲ್ಲ, ನೀ ಅವನಿಂದ ಒಟ್ಟು ಏನ್ ಮಾಡ್ತಿದ್ದೆ? ನಾನು ನೀವ್ ಹಿಂಗ್ ಓಡಿದ್ರಿ, ಎಲ್ಲಿ ನಿಮ್ಗೇನಾಯ್ತದ ಅಂತ ನಿಮ್ಮಿಂದ ಕಡಿಕೆ ಓಡ್ದೆ. ಅಚ್ಚ, ಇನ್ ಸುಮ್ನೆ ಕೈ ಕಟ್ಕೊಂಡು ಕೂತ್ರಾಗೋಲ್ಲ. ಕೂಡ್ಲೆ ಏನಾದ್ರೂ ಮಾಡ್ಬೇಕು. ಕೋಟೆಗೆ ಹೇಳ್ ಕಳ್ಸಿ ಇನ್ನಷ್ಟು ಜನ ಕರ್ಸು. ಸರಿ ನಾನು ನೋಡಿ, ಆದ್ರೆ ಜನ ಕರ್ಸಿದ್ರು ಹಾಡಿ ಮೇಘ ಆದ್ರೆ ಚಿಕ್ಕನವ್ರದು ಕರ್ಣಿಕರ್ದು ಉಸಿರು ತೆಗಿತೀನಿ ಅಂತ ಹೇಳ್ ಕಳ್ಬಿದಾನಲ್ಲ. ನಾನ್ ನೋಡಿಯಾ, ನಾ ಒಂದು ಉಪಾಯ ಹೇಳಲೆ. ಏನದು? ನಾನ್ ನೋಡಿಯಾ, ಆ ಕಾಕ ಹೇಳ್ದಂಗ್ ಮಾಡೇ ಮಾಡ್ತಾನೆ. ಆಗಲೊತ್ನಾಗಿ ಆಡಿಯಾಗಿ ಅವ್ರ ಮ್ಯಾಗ್ ನಿಗಾ ಇಟ್ಟೇ ಇರ್ತಾರೆ. ನಾವು ಆಯಕ್ಕೂ ಆಗಕ್ಕಿಲ್ಲ, ಅವರ ತಪ್ಪಿಸ್ಕೊಳಕ್ಕೂ ಆಗಕ್ಕಿಲ್ಲ. ಆದ್ರೆ ರಾತ್ರಿ ಹೊತ್ನಾಗ ಮಾತ್ರ ನಮ್ಮ ಮಾಡಿ ಮಂದಿ ಎಲ್ಲ ತಂಪಾಡಗ್ ತಾವು ಆಡ್ಕೋತ ಕುಣ್ಕೋತ ಇರ್ತದೆ. ಆಗ ಎಷ್ಟು ಮಂದಿ ಬರ್ತಾ ಇದಾರೆ? ಮುಂದಾಗೋಡೋಗಿ ಮತ್ತಾರೆ ಎಕರೆ ಮಂದಿ ದೂರದಿಂದ ಕೂಗೇಳಿ ತಡೀರಿ. ಹೆಜ್ಜೆ ಮುಂದಕ್ಕಿಟ್ರೆ ಚಿಕ್ಕ ಇಂದು ಕರಣಿಕ್ಕಿರ್ದು ತಲೆ ಹಾರಿಸ್ತೀವಿ ಅಂತೇಳಿ ಓಡಿ. ಒಂದ್ ಹೆಜ್ಜೆ ಮುಂದಕ್ಕಿಟ್ರೆ ಚಿಕ್ಕ ಇಂದು ಕರಣಿಕ್ಕಿರ್ದು ತಲೆ ಹಾರಿಸ್ತೀವಿ. ಹೋಗಿ. ನಿನ್ ಕಾಲ್ ಹೆಂಗದೆ ಈಗ? ಸ್ವಲ್ಪ ವಾಸಿ ನಡೀತೀನಿ.
ಹಾವಿಲ್ಲ, ನೋವಿಲ್ಲ. ಎಲ್ಲಿ ನೋಡುವ? ನೋಯ್ತದಾ? ಅಷ್ಟೇನಿಲ್ಲ. ಹಂಗಾರೆ ಹೊಸ ಸೊಪ್ಪು ಕಟ್ಟಣ? ಅಲ್ಲಿ ದೂರದಾಗೆ ಮದ್ದಿನ ಸೊಪ್ಪು ಸಿಗ್ತದೆ, ಹೋಗೋಣ? ಘಾಸಿ ಇಲ್ಲ, ನೀ ಮಾತಾಡಿಸ್ತಾ ಇದ್ರೆ ನೋಡ್ತಾ ಇದ್ದಂಗೆ ಹೊತ್ತೋಗ್ತದೆ. ನಿನ್ ಕಾಲ್ ಪೂರ ವಾಸಿ ಆಗಿಲ್ಲ. ನಡೆಯೋಕೆ ಎಷ್ಟು ನೋಯ್ತದೋ ಏನೋ. ಇನ್ನು ಓಡಕ್ಕಾಗ್ತದಾ? ಯಾಕೆ ನಿನ್ ಮೇಲೆ ಕಣ್ಣಿಡ್ಬೇಕೋ ನಾ ಕಾಣೆ. ಇನ್ನೊಂದು ವಾರಕ್ಕೆ ನಿನ್ ಕಾಲ್ ಪೂರ ವಾಸಿ ಆಗ್ತದೆ. ಅಯ್ಯ, ನೀನ್ ಯಾರು? ನನ್ನ ಮೋನ ಅಂತಾರ. ನಾ ಮೋನಿ ಅಣ್ಣ. ಓ, ನೀ ಮೊದಲಿಗೆ ಏನಾಗ್ಬೇಕು? ಇನ್ನೂ ಏನೂ ಇಲ್ಲ. ನಾ ಏನಾರ ಆಗ್ತೀನಿ ಅಂತೀನಿ, ಅವಳು ಅಪ್ಪ ಹಾಕಿಲ್ಲ. ನೀ ಕಾಕನಿಗೆ ನಂಟಿಲ್ಲ? ನಂಟಿ ಹಾಕಿಲ್ಲ. ನಾ ಕಾಕನ್ ತಂಗಿ ಮಗ. ಓ, ಚಿಕ್ಕ ಹೆಗ್ಡೆಗಳೇ, ಬನ್ನಿ ಇಲ್ಲಿ, ಬನ್ನಿ ಬನ್ನಿ. ಕೂಡಿ. ಇನ್ನೆಷ್ಟು ದಿನ ಹೀಗೆ ಇಲ್ಲಿ ಸೆರೆ ಸಿಕ್ಕಿ ನೆರಳ್ತಾ ಇರೋದು? ಅರಸರಂತೂ ಬರೋ ಹಾಗೆ ಕಾಣ್ಲಿಲ್ಲ. ಅಲ್ಲಿ ಹೆಗ್ಡೆಗಳು ಬೇರೆ ಕೊರಗ್ತಾ ಇರ್ತಾರೆ. ಹೌದು, ಆದ್ರೇನ್ ಮಾಡೋದು? ಈ ಕುರುಬರಂತೂ ಹಗಲು ರಾತ್ರಿ ನನ್ನ ಮೇಲೆ ಕಣ್ಣಿಟ್ಟಿರ್ತಾರೆ. ನಾನೊಂದು ಭಯ ಹೇಳೆ. ಈ ಕುರುಬರಿಗೆ ನೀವು ಮಧ್ಯಾಹ್ನ ಊಟ ಆದ್ಮೇಲೆ 1 ಗಂಟೆ ನಿದ್ದೆ ಮಾಡ್ತೀರಿ ಏನೋ ತಿಳಿದಿದೆ. ಆ ಹೊತ್ತಿನಲ್ಲಿ ನಿಮ್ ಬೂಡಿನ ಮುಂದೆ ಯಾರು ಇರೋದಿಲ್ಲ. ಬೇಟೆಗೆ ಅಂತಲೋ ಮರಿಗೆಣಸಿಗೆ ಅಂತಲೋ ಹೊರಟೋಗಿರ್ತಾರೆ. ಅದೇ ಒಳ್ಳೆ ಸಮಯ. ನೀವು ಕರ್ಣಿಕ್ರೆ, ನಾನು ನದಿ ಕಡೆಗೆ ಅಂತ ನೆವ ಹಾಕೊಂಡು ಹಾಡಿ ಆಚೆ ಹೊರಟೋಗಿರ್ತೀನಿ. ನೀವು ಅಲ್ಲಿಗೆ ಬಂದ್ಬಿಡಿ. ಓ, ಕರ್ಣಿಕರು.
ಹೆಗ್ಡಮಕ್ಕ, ನಿದ್ದೆ ಮಾಡ್ದಿರಾ ಯಾಕೆ ತಿರುಗ್ತಿದೀಯಾ? ಕಾಲು ವಾಸಿ ಆಗದೇನೋ ನೋಡೋಣ ಅಂತ. ಕಾಲ್ ವಾಸಿ ಆಗಕ್ಕೆ 1 ವಾರ ಆಗ್ತದೆ. ಹಿಂಗೆ ನಡೆದಾಡಿದ್ರೆ ನೋವು ಜಾಸ್ತಿ ಆಗ್ತದೆ. ಸುಮ್ಕೆ ಬುಡಗ್ ನಡಿ. ನಡಿ. ಓ, ಇಲ್ಲಾರ ಕತ್ತಿ ಬೀಳ್ಸ್ಬಿಟ್ಟು ಹೋಗಿದ್ದಾರೆ. ಅಷ್ಟೊಂದ್ ಮಂದಿ ಬಂದು ಹೆಗ್ಡೆ ಪಾಳ್ದಾಗ ಸೇರದಾರಂತೆ. ಯಾಕಿರ್ಬೋದು? ಇರ್ಲಿ ಬಿಡು, ಎಷ್ಟು ಮಂದಿ ಬಂದ್ರೆ ಏನಂತೆ, ಅವ್ರ ಆಡಿ ಮ್ಯಾಗ್ ಬರೋ ಧೈರ್ಯ ಮಾಡಲ್ಲ. ತಮ್ಗೌಡ ಮೈಸೂರ್ಗೆ ಹೋಗಿ ಆ ದಿನ ಅದೇ ಅರಸರು ಊರಾಗಿಲ್ಲೋ ಏನೋ, ಇಲ್ಲ ಇವ ಹೇಳ್ಕೊಂಡ್ರೆ ತಿಳಿಲಿಲ್ಲೋ, ಇಲ್ಲ ಕರೆಕ್ಟ್ ತಕ್ಕೆ ಬರ್ಲಿಲ್ಲೋ, ಇಲ್ಲ ಎತ್ತಾಗಾದ್ರೂ ಹಾಳಾಗೋಗ್ಲಿ ಅಂದ್ಬಿಟ್ರು, ಅಥವಾ ಅರಸರು ನನ್ ಮರ್ತು ಬಿಟ್ರೋ ಏನೋ. ನೀ ಹೆಗ್ಡೆ ಮಕ್ಕನ ನಮ್ಮ ಆಡಿಯಾಗಿನ ಐದ ಅಂತ ತಿಳಿದ ಮುಲ್ಲೆ. ಅದ್ಯಾಕಂತಿ? ಯಾಕಂತಿ? ನೀ ಹಂಗ ಆಡ್ತಿ. ನೀ ಗಿವಿಗ್ ಮಾಡೋ ಹಂಗೆ ನಾನು ಆಕಗ್ ಮಾಡ್ದಿ ಕಾಡ್ಗೋಗೋ ಮುಂದ. ಏನ್ ಮಾಡ್ದಿ ಹೇಳು? ಅವಿರ್ತೀನಿ ಅನ್ನೋದು, ಓದ್ತಾ ಹೋಗ್ತೀನಿ ಅನ್ನೋದು, ಬೇಕಂದ್ರು ಬ್ಯಾಡಂದ್ರು ಅವನ್ ಮುಟ್ತೀನಿ ಅನ್ನೋದು. ಮೋನಿ, ನೀ ದಿಟ್ವಾಗ ಹೇಳು, ಹೆಗ್ಡೆ ಮಕ್ಕ ಚಂದಾಗದನಲ್ಲ? ಅವನುಬ್ಬು ತುಟ್ಟಿ ಚಂದಕವೇ, ಮಿಕ್ಕೋದು 4ನೇ ಚಂದ. ಮೋನಿ, ಹೆಗ್ಡೆ ಮಕ್ಕನ ಹೆಂಗಾರ್ ಮಾಡಿಸ್ಕೊಡ್ಬಾರ್ದೇನೆ? ಇವತ್ತಿದ್ದು ನಾಳೆ ಅವ್ರ ಕೋಟೆಗೆ ಹೋಗೋರ್ನ ನೀನ್ ಗೊಲ್ದಿದೀಯ. ಇದೇನ್ ಮಾತು ಅಂತ? ಹೋಗೋಕಂಟ ಚಂದಾಗಿದ್ರಾತು.
ಆಡಿನ ಮುದ್ಕ ಕ್ವಾಟೆ ಅಂತ ಹೇಳಿದ್ ನೀನು. ತಮ್ಗಡ ಬಂದ. ತಮ್ಗೋಡ ಬಂದೇನಾ? ಬಾ ಬಾ. ಏನ ತಮ್ಗೋಡ, ಮೈಸೂರಿನ ಸುದ್ದಿ ಏನ? ನಾ ಮೈಸೂರು ಮುಟ್ಟಿದ್ನಿ. ಹಾ, ಆನೆ ಕರೆಕ್ಟ್ ಇತ್ತಾವ, ಕಾಯ್ಕೊಂಡಿದ್ನಿ. ಆಮೇಲೆ ಕೊನೆಗೊಂದಿನ ಅರಸರು ಬಂದ್ರ? ಹೌದು. ನಾ ಹೇಳ್ಕಳ್ವೇವ್ನಿ, ಅರಸರು ಬಂದು ಕಾದ್ಕೋಬೇಕು ಅಂತ ಕೇಳಿದ್ಯಾ? ಆದ್ರೆ ಅರಸರಿಗೆ ನೀನ್ಯಾರು ಅಂತ ತಿಳಿಲಿಲ್ಲ. ಅವ್ರ ಹಂಗೆ ಹೊರಟೋದ್ರು. ಯಾಕೆ ಸಿಗ್ತೀವಿ? ಎಗ್ದೇಮಕ್ಕ, ವಾಟರ್ ನಿಂಗೊಬ್ಬ ಹುಡುಗಿದಾಳ? ಹಂಗೆ ಕೇಳ್ದಿ? ಹಾ, ನಿಮ್ ಜೊತೆ ಕಾಡ್ಗೋಗಕ್ಕೆ, ಬೂಟ್ ಕಟ್ಟಿ ನಿಮ್ ಜೊತೆ ಇರಕ್ಕೆ. ನಮ್ ಕ್ವಾಟಿ ಮಂದಿಲ್ ಹಿಂಗೆಲ್ಲ ಇಲ್ವೇ ಇಲ್ಲ. ನಮ್ ಹಿರಿಯ ಹುಡುಗಿ ನೋಡಿ ತೀರ್ಮಾನ ಮಾಡ್ಬಿಟ್ಟಿರ್ತಾರೆ. ಅವಳಿಗೆ ನಿಮ್ಗೆ ಅವಳ ಜೊತೆ ಇರಕ್ಕೆ ಇಷ್ಟ ಆಗಿದ್ರೆ? ನಮ್ಮಲ್ಲಿ ಹುಡುಗಿನ ಯಾರು ಕೇಳೋದೇ ಇಲ್ಲ, ಅವಳು ಒಪ್ಲೇಬೇಕು. ನಾವು ಐಕ್ಕೊಳ್ಬೇಕಾದ್ರೆ ಇಷ್ಟ ಇದ್ದವ್ರನ್ನ ಒಪ್ಪೋದು. ಅವ್ವಯ್ಯ, ನಾವು ಕಾಡ್ ಮಂದಿ ಆಗಿಂಗಿಲ್ಲ. ನಮ್ಮಲ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ಮನ್ಸು ಕಾಯ್ಬೇಕು, ಮನ್ಸು ಬೆರಿಬೇಕು. ಮನ್ಸು ಬೆರ್ತ್ಮ್ಯಾಲೆ ಅವ್ರಿಬ್ರು ಕಾಡ್ಗೋಗಿ ಬೂಡ್ ಕಟ್ಟಿ 10 ದಿನ ಕಾಡಾಗೇ ಇರ್ಬೇಕು.
ಹೋಗಿ ಇದ್ದು ಬೂಡಿಗೆ ಬರ್ಬೇಕು. ಬೂಡಿಗೆ ಬಂದ್ಯಾಗೆ ಜೊತ್ಯಾಗ್ ನಡಿಬೇಕು. ಒಬ್ರು ಮೆಚ್ಚಿದೀವಿ ಅಂದ್ರೆ ಸಾಲದು, ಇಬ್ರು ಮೆಚ್ಚಬೇಕು. ಇಬ್ರು ಮೆಚ್ಚಿದ್ಮ್ಯಾಗೆ ಮೈ ಕೂಡ್ಬೇಕು. ಮೇಘ ನೋಡು, ಅಕ್ಕಿ ನೋಡು, ಆಕಾಶ ಭೂಮಿ ನೋಡು ಅಂತ ನಮ್ಮ ಹಿರಿಯರು ಹೇಳ್ಯಾರೆ. ನಿಮ್ಗೆ ಒಂದ್ ವಾರದಿಂದ ಕತ್ತಿ ಮಸೇದ್ ಬಿಟ್ರೆ ಬೇರೆ ಕೆಲ್ಸನೇ ಇದ್ದಂಗಿಲ್ಲ. ಏನ್ ನಾ ಬೋಲ ಈಟೊಂದು ಕತ್ತಿ ಮಸಿತಾ ಇದ್ದಿ, ಏನ್ ಕಾಡಾನೆ ಬ್ಯಾಟೆ ಮಾಡ್ತೀಯೋ ಹೆಂಗೆ? ಬೇಟೆ ಯಾವ್ದು ಅಂತ ಗೊತ್ತದ ಬಿಡು. ಪಾಪ ಆ ಎಗ್ರೆ ಮಕ್ಕ ಆಡಿಗೆ ಬಂದ್ಮೇಲೆ ಮೋರನ್ ತಲೆ ಮೇಲೆ ಆಕಾಶ ಬಿದ್ದಂಗಾಗದೆ. ಅಯ್ಯೋ ಪಾಪ. ಇನ್ನೆಲ್ಲ ಮತ್ತೆ ಎಗ್ರೆ ಮಕ್ಕ ಎತ್ತೋದತ್ತ ಮೊನ್ನೆ ಕಂಡಾಗ್ತದೆ. ಅಯ್ಯಪ್ಪ, ಅಯ್ಯೋ ಮೊನ ಬಿಡ್ಲ ತಮಾಸೆಗಳ ಅನ್ನೋದು ಬಿಡ್ಲ. ಏ ಮೊನ ಬಿಡ್ಲ ತಮಾಸೆಗಳ ಬಿಡ್ಲ ಸುಮ್ಕಂದ್ರೆ ಬಂದು ಏನ್ ಮಾವಯ್ಯ ಎಗ್ಡೆ ಪಾಳ್ಯ ಬಿಟ್ಟು ಬಂದು ಇಲ್ಲೇನ್ ಮಾಡ್ತಿದ್ದಿ? ಏನಾರ ಹೊಸ ಆಟ ಕಟ್ಟಕ್ ಬಂದ್ಯಾ? ಮೋನ, ನಾ ಎಗ್ಡೆ ಪಾಳ್ಯದಾಗ ಸುಖವಾಗಿದ್ದೀನಿ ಅಂತ ತಿಳ್ದ. ಆಡಿನಾಗ ಮನಸ್ನಾಗಿರೋದಕ್ಕಿಂತ ಪಾಳ್ಯದಾಗ ನಾ ಹೆಂಗಿರಕ್ ಹೋಗ್ತೀನ? 30 ವರ್ಷ ಆಡಿಗ್ ದ್ಯಾವ್ರ ಗುಡ್ಡ ಆಗಿದ್ ನನ್ನ ಈಟೆ ನಾನೇ ತಿಳಿದಿರೋದು. ನಿಮ್ಗ್ಯಾರಿಗೂ ತಿಳಿದೋ ಮೋನ? ದಿನಾಲು ನಾ ಈ ಕಾಡಿಗೆ ಬರ್ತೀನಿ. ಈ ಆಡಿ ಸುತ್ತ ಮುತ್ತ ಎಲ್ಲ ತಿರುಗ್ತಾ ಇರ್ತೀನಿ. ನನ್ ಜೀವ ಈ ಆಡಿ ಆಗದೆ ಕಾಣೋ ಮೋನ. ಬಾಳೆಲ್ಲ ಈ ಆಡಿಯಾಗೆ ಕಳ್ದೀವ್ ನಿಮ್ಮೋನ. ಈ ಆಡಿ ಬಿಟ್ಟು ಹೆಂಗ್ ಬದುಕಲೋ? ನಾನು ಈ ಆಡಿನ ಹಾಳು ಮಾಡ್ತೀನಿ ಅಂತ ತಿಳ್ದ. ಆ ಕಾಕಂಗನ್ಬಹುದು. ಕಾಕದ ಮೇಲೆ ನಂಗೇನು ನಂಜಿಲ್ಲೋ. ಆ ಕಾಕ ನನ್ನ ಹೆಂಡನ್ ಬೆಳ್ಳಸ್ ಕರ್ಕಂಡ ಬಿಡು, ಅದು ನಂದು ಅವಂದು ಮಾತಾಡು. ಆದ್ರ ಮೋನ, ಆ ಕಾಕ ಬಾಳ್ನೆಲ್ಲ ಮೈಸೂರ್ನಾಗೆ ಕಳ್ದವನು. ಇತ್ತ ಗಾಡಿ ಏನಾತು ಅಂತ ಕೇಳ್ದೆ ಹೋದವನು. ಅವನ ಆಡಿಗೆ ಒಳ್ಳೇದ್ ಮಾಡ್ತಾನ? ಇಡೀ ಬಾಳ್ನೆಲ್ಲ ಆಡಿನಾಗೆ ಕಳೆದ ಮಂದಿಗಿಂತ, ನನಗಿಂತ, ನಿನಗಿಂತ ಈ ಆಡಿ ಬಾಳ್ಲಿ ಬದುಕಲಿ ಅಂತ ಆ ಕಾಕಂಗೆ ಹೆಚ್ಚಿಗೆ ಮನ್ಸಿರ್ತದ. ಮಾವಯ್ಯ,
ಕಾಕನ್ ಮಾತಾಡಿದ್ರೆ ನಾ ಸುಮ್ಕಿರಲ್ಲ. ಮೋನ ಮೋನ, ನಾ ಕಾಕನ್ನೇನು ಅನ್ಲಿಲ್ಲಪ್ಪ, ಆಡಿ ಮಾತು ಹೇಳ್ದೆ. ಆ ಕಾಕ ಮಾಡ್ತಿರೋದ್ರಿಂದ ಆಡಿ ಗುಳುಬಾಳಿಲ್ಲ ಅಂತ ಕಂತು. ನೀನೇ ಹೇಳೋ ಮೋನ, ನಾವು ಕಾಡ್ಕೋಬ್ರಿ. ಇಂದ್ಲ ಕಾಲದಿಂದ ಕಾಡ್ದ್ಯಾವ್ರೊಲ್ದು ಮಂದಿ. ನಮಗೆ ಯಾಕ್ಲ ಈ ಬಣ್ಣ ಬಣ್ಣದ ಬಟ್ಟೆ, ಮುತ್ತು, ಮಣಿ? ಎಗ್ಡೆ ಬಂದು ಎದೆ ಮ್ಯಾಕ್ ಕೂತ್ರೆ ಮಂದಿಗೆ ಉಪ್ಸ ಆಯ್ತದೆ. ಅವ್ರನ್ನ ಯಾಕೆ ಎದುರಾಕಬೇಕು? ಕಾಕ ಈಗ ಹೇಳ್ತಾ ಇದಾನೆ ಅರ್ಸನ್ ಕರೆಸ್ತೀನಿ ಅಂತ. ನಾಳೆ ಕಾಕ ಮತ್ತೆ ಆಡಿ ಬಿಟ್ಟು ಹೋದ್ರೆ ಏನೋ ಮಹಾತಾನ್ ಅರ್ಸನ್ ಕಂಡೋನು ಅಂತ ಈ ಕಾಕ ಆಟ ಕಟ್ತಿದ್ದಾನೆ. ಆಡಿ ಏನಾರ ಆಗ್ಲಿ, ಬೂಡೇನಾರ ಆಗಲಿ, ಇವನ ಆಟ ಇವನಿಗೆ ದೊಡ್ಡದಾತು ಕಂಡ್ಯಾ. ಈಗ ಎಗ್ಡೆ ಮಕ್ಕನ್ನ ಆಡಿಯೊಳಗ್ ತಂದಿಟ್ಟವನಿ. ಕಾಕ ಊರ್ ಕಂಡವನು. ಈ ಕ್ವಾಟೆ ಐದಂಗೆ ಮಗಳನ್ನ ಒಪ್ಪಿಸ್ತಾನೋ ಏನೋ. ಮೊಲ್ಲೆ ಆ ಎಗ್ಡೆ ಮಕ್ಕನಿಂದ ಅಲಿತಿರೋದು ಆಡಿ ಎಲ್ಲ ಬಲ್ದು. ಇದರಿಂದ ನಿನ್ನ ಮನ್ಸಿಗೆ ಎಷ್ಟು ನೋವಾಗದೆ ಅಂತ ನನಗ್ ತಿಳಿದದೆ. ಆಗ್ಲೇ ಕಣ್ಣಲ್ಲ, ಆ ಎಗ್ಡೆ ಮಕ್ಕ ಆಡಿ ಬಿಟ್ಟೊಂಟೋದ್ರೆ ಎಲ್ಲ ಸರೋಯ್ತದೆ. ಆಡಿನೂ ಉಳಿತದೆ, ಮೊಲ್ಲೆನೂ ಉಳಿತಾಳೆ. ಏನಂತೀಯ ಮೋನ? ನಾ ಏನಾರ ನಿನ್ನ ವಯಸ್ಸಿನ ಆಗಿದ್ದಿದ್ರೆ ನಾ ಸುಮ್ಕಿರ್ತಿರ್ನಿಲ್ಲ. ಆ ಎಗ್ಡೆ ಮಕ್ಕನ್ನ ಆಡಿಯಿಂದ ಬುಡಿಸಿ ಪಾಳ್ಯ ಕಟ್ಟು ಬಿಡ್ತಿದ್ದೆ. ಹೋಗು, ಹೋಗು. ಹೊಂಟೋಗಿಲ್ಲಿಂದ. ಇನ್ನೊಂದ್ಸಲ ನನ್ನ ತವ ಬರಿಬೇಡ, ನನ್ ಕೂಡ ಮಾತಾಡೋಣ. ಹೋಗು, ಹೊಂಟೋಗು. ನೀವಿಲ್ಲಿಂದ ಹೋಗೋ ಕಂಟ ನಮ್ ಹೆಣ್ಮಕ್ಳ ನಡತಿ ಉಳಿಸ್ಕೊಡ್ಬೇಕ್ರ. 6 ದಿನ ಸಾಕ್ದವನು ಅಂತ ಸುಮ್ಮನೆ ಇದ್ದೀನಿ. ಎಲ್ದಿದ್ರೆ ಈ ಮಾತಿನ ಬಡಿಬೇಕು. ಆಗ್ಬೋದು, ನಡೀರ. ಎಗ್ಗಡೆ ಕೆಲಸ ಅದೇನೆ, ಬಡೀರಂತೆ ನಡೀರ.
ಈಗ ಮುಂದೇನ್ ಮಾಡೋದು ಕಾಕ? ಎಲ್ಲ ಗೆಲ್ತಾ ಬಂದೆ, ಇದನ್ನು ಗೆಲ್ತೀನಿ, ಇದು ದ್ಯಾವರ ಮನಸ್ಸು ಅಂತ ತಿಳಿದೆ. ಈಗ ಅರಸರು ಬರಬೇಕು. ಆದ್ರೆ ಇನ್ನೊಂದು ಮಾತು ಮಾಡಿ ನೋಡೋಣ. ಕರಣಿಕರ ಕೈಯಾಗೆ ಅರಸರಿಗೊಂದು ಓಲೆ ಬರೆಸಿ 4 ಜೊತೆ ಮೈಸೂರಿಗೆ ಕಳ್ಬೋಣ. 4 ದಿನ ಕಾಯೋಣ. ಇಲ್ಲ ಚಿಕ್ಕ ಹೆಗಡೆಗಳೇ, ನಾನ್ ತಪ್ಪಿಸ್ಕೊಂಡು ಹೋಗಿ ನಿಮಗಿಲ್ಲೇನಾದ್ರೂ ಆದ್ರೆ ನನ್ ಜನ್ಮ ವ್ಯರ್ಥ. ನನ್ನ ಬದಲು ನೀವೇ ತಪ್ಪಿಸ್ಕೊಂಡು ಹೋದ್ರೋ. ಆದ್ರೆ ಹೋಗ್ತೀರೋ? ಐನೋರೆ, ಹಿಂಗ್ ಕಷ್ಟದಾಗತೀವಿ, ಬಂದೇ ಬರ್ಬೇಕು ಅಂತ ಅರಸರಿಗೊಂದು ಓಲೆ ಬರ್ಕೊಡ್ತೀರಾ? ಓಹೋ, ಅಗತ್ಯವಾಗಿ. ನಿನ್ನೆ ಕಾಕ ನಿನ್ನ ಸುಮ್ಕೆ ಬಿಟ್ಟ. ಆದ್ರೆ ಮುಂದಿನ ಸಲ ನನ್ನ ಕತ್ತಿ ಗುರಿ ತಪ್ಪಲ್ಲ. ನಾಕ ಏನ್ ಕಾಕ? ನಾಕ, ನೀನ್ ಈ ಸಲ ಮೈಸೂರ್ಗೆ ಹೋಗು. ಏನಾರ ಮಾಡಿ ಈ ಓಲೆನ ಅರಸರಿಗೊಪ್ಸು. ಬಂದ್ರು ನಿಮ್ಮ ಅರಸರು? ನಾಕ ಮೈಸೂರ್ಗೆ ಹೋಗಿ 8 ದಿನ ಆತೆ. ಇಲ್ಲ ಕಾಕ, ತಡ ಆದ್ರೂ ಅರಸರು ಬಂದೇ ಬರ್ತಾರೆ. ಅರಸರು ಬರೋ ಕಂಟ ಕಾಯ್ತಾ ಇರ್ಬೇಕು. ಹೌದು ಕಾಕ, ಆದ್ರೆ ಅರಸರು ಬರೋ ಕಂಟ ನಾವ್ ಹಿಂಗೆ ಕೈ ಕೊಟ್ಟು ಕೂರೋದು ಸರಿಯಲ್ಲ. ಏನಾರ ಮಾಡ್ಲೇಬೇಕು. ಹೌದು, ಎಕಡೆ ಮಂದಿ ನಮ್ಮ ಮಾಡಿ ಮ್ಯಾಗ ಆಯ್ದೇರಂಗ್ ತಡೆ ಹಿಡಿಬೇಕು. ಅದಕ್ಕೆ ಬ್ಯಾರೆ ಆಡಿಯವ್ರನ್ನ ಒಲಿಸ್ಕೊಂಡು ನಮ್ ಜೊತೆಯಾಗಿ ಎತ್ ಕಟ್ಬೇಕು. ಹೌದು ಕಾಕ, ಇನ್ನ 3-4 ಆಡಿಯವರು ಕಂದಾಯ ಸಲ್ಲಿಸಿಲ್ವಂತೆ.
ಸರಿ, ಹಂಗಾರ್ ಮೋನ ಆ ಆಡಿಗಳಿಗೆ ಹೋಗು. ಏನಾರಾಗ್ಲಿ ನಾವು ಕಂದಾಯ ಒಪ್ಸೋವರೆಗೂ ಅವರು ಕಂದಾಯ ಒಪ್ಪಿಸಬಾರ್ದು ಅಂತ ತಿಳಿಸೇಳು. ಹಂಗೆ ಆಗ್ಲಿ ಕಾಕ, ಇಕ್ಕೊಂಡ ಒಂಟೆ. ನಾವೂನು ಕಂದಾಯ ಕೊಡೋಕ್ ಆಗೋಲ್ಲ ನನ್ನ ನೋಡಿಯ. ಕಾಕನಾಡಿಯವರು ಏನ್ ಮಾಡ್ತಾರೋ ನೋಡೋಣ. ಬ್ಯಾರೆ ಆಡಿಯವರು ಕಲ್ತಿದ್ದೀರಿ. ನಾ ಹೇಳ್ಕಳುವುದಂಗೆ ನಿಮ್ಮ ಆಡಿಯವರು ಎಗ್ಡೆ ಕಂದಾಯ ಒಪ್ಸಲ್ಲ ಅಂತ ಹೇಳಿದ್ದು ಒಳ್ಳೆ ತಾತು. ಹೌದು, ನಾವೇನೋ ಕಂದಾಯ ಕಳ್ಸಲ್ಲ ಅಂತ ಅಂದ್ವಿ. ಆದ್ರೆ ಹೆಗ್ಡೆ ನಮ್ಮ ಆಡಿನ ಸುಮ್ಕೆ ಬಿಟ್ಟಾನ. ಹೆಗ್ಡೆ ಮಂದಿ ನಮ್ಮ ಮಾಡಿ ಮೇಲೆ ಆದ್ರೆ ಇಲ್ಲ, ಹೆಗ್ಡೆ ಮಕ್ಕನ್ನ ಅವ್ರ ಕರ್ಣಿಕರನ್ನ ನಮ್ಮ ಆಡಿಯಾಗಿ ಸರಿಯಾಗಿಟ್ಟಿದ್ದೀವಿ. ಹೆಗ್ಡೆ ಒಂದ್ ಹೆಜ್ಜೆ ಮುಂದೆ ಇಡಂಗಿಲ್ಲ. ಅದಕ್ಕೆ ನಿಮ್ಮ ಆಡಿ ಮೇಲೆ ಆಯ್ದೆ ಇರ್ಬೋದು, ಆದ್ರೆ ನಮ್ಮ ಆಡಿಗಳನ್ನ ಸುಮ್ಕೆ ಬಿಟ್ಟಾನ. ಇಲ್ಲ, ಹೆಗ್ಡೆ ಮಂದಿ ಯಾವುದೇ ಆಡಿ ಮ್ಯಾಗಾದ್ರೂ ಅವ್ರ ಮಕ್ಕಳು ನೋಡ್ಸಕ್ಕಿಲ್ಲ. ಇನ್ನು ಮ್ಯಾಗೆ ಈ ಆಡಿಗಳ ಸೀಮೆ ಎಲ್ಲ ಒಂದು. ಇನ್ ಸಾಧ್ಯ ಇಲ್ಲ ಮಾಚ. ಈ ಕೂಡ್ಲೆ ನಿನ್ ಕಡೆ ಸಿದ್ಧವಾಗಿರೋ ಕೇಳು. ಈ ಹಾಡಿಯವ್ರನ್ನ ಹೀಗೆ ಬಿಟ್ರೆ ನಮ್ ಹೆಗ್ಡೆತನಕ್ಕೆ ಆಪತ್ತು. ಈ ಕಾಕನ ಹಾಡಿನ ಮಟ್ಟ ಹಾಕ್ಲೇಬೇಕು. ಆದ್ರೆ ನನ್ನ ನೋಡಿಯ ಚಿಕ್ಕಯ್ಯನವರು ಚಿಕ್ಕಯ್ಯ ಕರ್ಣಿಕರು ಅಂತ ಕೂತ್ರಾಗೋದಿಲ್ಲ. ಈ ಕಾಡು ಹೊಂಬರಿಗೆ ಬುದ್ಧಿ ಕಲಿಸ್ಲೇಬೇಕು. ನನ್ನ ನೋಡಿಯ ನಾಳೆ ಬೆಳಿಗ್ಗೆ ಒಳಗೆ ಅವರಿಬ್ಬರನ್ನು ತಂದು ಒಪ್ಪಿಸ್ಲೇಬೇಕು ಅಂತ ಹೇಳ್ಕೊಳ್ಬೋಣ. ಹೆಂಗಾರ ಚಿಕ್ಕಯ್ಯನವರು ಕರ್ಣಿಕರು ಪಾಳ್ಯಕ್ಕೆ ಬಂದುಬಿಟ್ರೆ ಆಮೇಲೆ ಆಡಿನವ್ರಿಗೆ ಬುದ್ಧಿ ಕಲಿಸ್ಬೋದು. ಸರಿ, ನಮ್ಮವ್ರು ಬೇಡ, ಆ ಮಾವನ್ನ ಕುರುಬ್ರು ಹಾಡಿಗೆ ಕಳಿಸು. ನಾಳೆ ಬೆಳಿಗ್ಗೆ ಚಿಕ್ಕಯ್ಯನ್ನ ಕರ್ಣಿಕನ್ನ ತಂದೊಪ್ಸಿದ್ರೆ ಸರಿ, ಇಲ್ದಿದ್ರೆ ಹಾಡಿ ಬೂಡು ಸುಡ್ತೀವಿ ಅಂತ ಹೇಳಿ. ಗೌಡ, ಆ ಹೆಗ್ಡೆ ಹೇಳ್ದಂಗ್ ಮಾಡೇ ಮಾಡ್ತಾನೆ. ನಾ ಮೊದಲೇ ಹೇಳ್ದೆ ಆ ಹೆಗ್ಡೆ ಎದುರಾಕೊಳ್ಳೋದು ಬೇಡ ಅಂತ. ಹೇಳಿದ್ರ ಕಾಕನ್ ಮಾತೆ ಇರ್ಲಿ ಅಂದ್ರಿ. ಅರಸನ್ ಕರೆಸ್ತೀನಿ ಅನ್ನೇ, ಎಲ್ಲಿ ಬಂದ್ರು ನಿಮ್ಮ ಅರಸರು. ನಿನ್ನಿಂದ ಈ ಆಡಿಗೆ ಉಳುಬಾಳಿಲ್ದಂಗಾತು. ಆಡಿನ ಈ ಗತಿಗೆ ತಂದು ಎಲ್ಲೋ ಓಡ್ತಿದ್ಯಾ? ಅರಸರು ಬಂದ್ರು ಬರ್ಬೋದು. ಅರಸರು ನನ್ನ ಮರೆಯವರಲ್ವೇ? ಒಂದಿನ ಅರಸರು ಆನೆ ಮ್ಯಾಗ ಹೋಗ್ತಿರ್ಬೇಕಾರೆ ಆನೆ ಹುಚ್ಚು ತಿರುಗಿ ಓಡೋಕ್ ಮೊದಲು ಮಾಡ್ತು. ಅಲ್ಲೇ ಹತ್ತಿರದಲ್ಲಿದ್ದ ನಾನು ಸಿಂಹದ ಕೂಗಾಕ್ದೆ. ಆನೆ ತಟ್ಟನೆ ನಿಲ್ತು. ನಾ ಕೈ ನೀಡಿ ಅರಸರ್ ನಡೆಸ್ಕೊಂಡೆ. ಯಾರು ನೀನು? ಬುದ್ಧಿ, ನಾ ಕಾಚ. ಅರಸರು ನನಗ್ ಮಾತು ಕೊಟ್ಟಿದ್ರು, ನಾ ಬೇಡ್ದಾಗ ಬರ್ತೀನಿ ಅಂತ. ನಾಳೆ ಅರಸರು ಬರದೇ ಇದ್ರೆ ಏನ್ ಮಾಡೋದು ಅಂತ ಆಮೇಲೆ ನೋಡೋಣ. ಅರಸರು ಬರೆದಿದ್ರೆ ಚಿಕ್ಕ ಗಿಡಗಳನ್ನ ಕರ್ಣಿಕರನ್ನ ಪಾಳ್ಯಕ್ಕೆ ಕಳಿಸ್ಬಿಡೋಣ.
ಹೆಗ್ಡೆ ಕೇಳಿದ ಕಂದಾಯ ಕೊಟ್ಟು ಬಿಡೋಣ. 60 ವರ್ಷದಿಂದ ಕಂದಾಯ ಸಲ್ಲಿಸ್ತಾ ಬಂದ್ವಿ. ನೀ ಬಂದಿ ಇದ ತಪ್ಪು ಅಂದಿ. ಮಂದಿ ಎಲ್ಲ ನೀ ಹೇಳ್ದಂಗ್ ಕೇಳಿದ್ವಿ. ಈಗ ನಾವ್ ಹೆಗ್ಡೆಗ್ ಸೋತು ಕಂದಾಯ ಕೊಡ್ಬೇಕು ಅಂತೀಯ? ನಾ ಹೇಳ್ತೀನಿ ಕಂದಾಯ ಕೊಡೋದ್ ಬೇಡ ಅಂತ. ಮೊಲ್ಲೆ ನನ್ ಮೊಲ್ಲೆ, ಹಗ್ಲೆಲ್ಲ ಹತ್ತಾತು, ಇರುಳೆಲ್ಲ ಹತ್ತಾತು, ಇನ್ನೂ ಸಾಕಾಗಿಲ್ಲ ನಿನ್ ಕಾತು. ಹತ್ತದ್ ಸಾಕಾಗ್ಲಿಲ್ಲ ಮೋನಿ, ಬದುಕದ್ ಸಾಕಾತು. ಯಾಕೆ ನನ್ನವ್ವ ಇಂತ ಮಾತಾಡ್ತಿ? ಒಡ್ಲಿ ದರ್ಸಿದ್ರೆ ಉಣಿಬೋದು, ಒಡ್ಲಿಲ್ದೆ ಹಸಿದ್ರೆ ಸೊರ್ಕೋದೆ. ಹೆಗ್ಡೆ ಮಕ್ಕ, ಮೊಲ್ಲೆ ಬಾಳ್ಬೇಕು ಬದುಕ್ಬೇಕು ಅಂತಿದ್ರೆ ಬಾಳ್ಸಿ ಬದುಕಿಸ್ತೀಯಾ? ಅದೇ ಹೆಂಗ್ ಮಾಡ್ಲಿ ತಿಳಿದೆ? ಹೆಗ್ಡೆ ಮಕ್ಕ, ಇವಳು ಇಲ್ಲಿಂದ ಕರ್ಕೊಂಡ್ ನಡಿ. ಎಲ್ಲಿ ಎತ್ತ ಅಂದ್ರೆ ನಾ ಏನಾರ ಬಂಗ್ತೀನಿ. ಹಿಂಗ್ ಹೆಣ್ಮಗಳನ್ನ ಕಡುವು ಮಾಡೋದು ನನಗೆ ಚಂದಲ್ಲೇ? ಇಂತ ಹೊತ್ನಾಗ ಚಂದ ನೋಡಿದ್ರ ದತ್ತ? ಕರ್ಕೊಂಡ್ ನಡಿ. ಮಾಚನಾಯ್ಕ ಒಡೆಯರೆ, ಕರಿಹೈದ್ನ ಹಾಡಿಯಿಂದ ಸುದ್ದಿ ಏನಾದ್ರು ಬಂತ? ಇಲ್ಲ ಒಡೆಯರೆ. ಹಾಗಾದ್ರೆ ಅವ್ರ ಚಿಕ್ಕಯ್ಯನ ಕರ್ಣಿಕನ್ನ ಒಪ್ಸೋದಿಲ್ಲ ಅಂತ ಆಯ್ತು. ಈಗೇನ್ ಮಾಡೋದು? ಮಾಚ, ಈ ಕೂಡ್ಲೆ ನಿನ್ ಜನಕ್ಕೆ ಕರಿಹೈದನ ಹಾಡಿ ಮೇಲೆ ಹೊರಡೋಕ್ ಹೇಳು. ಚಿಕ್ಕಯ್ಯ ಕರ್ಣಿಕರ್ನ ಅವ್ರು ಕೊಂದ್ರು ಸರಿಯೇ, ಕರಿಹೈದನ ಹಾಡಿನ ನೆಲಸಮ ಮಾಡ್ಬಿಡ್ಬೇಕು. ನಾನು ನೋಡಿಯ ಇನ್ನೊಂದು ದಿನ ಕಾದು ನೋಡಿದ್ರೆ ಸಾಧ್ಯ ಇಲ್ಲ. ಈ ಒಂದು ದಿನ ಕಾದ್ ನೋಡಿ ಆಯ್ತಲ್ಲ, ಮತ್ತೆ ಕಾಯೋ ಸರಿಯಲ್ಲ. ಮಾಚ, ಹಾಡಿ ಹತ್ರ ಹೋಗೋಣ. ಹಾಯೋಕ್ ಮುಂಚೆ ಆ ಗೌಡನ್ ಕರೆಸಿ ಕೊನೆ ಮಾತು ಕೇಳೋಣ. ಹೊಡ್ಸು ನಿನ್ ಜನಾನ. ಗೌಡ, ಆ ಕಾಕನ ಮಾತಿಗೆ ಮರಳಾಗಿ ನೀವೆಲ್ಲ ಕುಣಿತಾ ಇದ್ದೀರಾ. ಈ ಆಡಿ ಏನ್ ಬಾಳ್ಬೇಕು ಅಂತಲಾ ಬ್ಯಾಡ್ದು ಅಂತಲಾ ನಿಮ್ ಮನ್ಸು? ಅವಯ್ಯ, ನಮ್ಮ ಮನ್ಯಾಗಿನ ಬರಾವ್ ಹೆಂಗೋ ಹಂಗಾಗ್ತದೆ. ನಿನಗೆ ಅಂಜಿಕೆ ಆದ್ರೆ ನೀ ಎತ್ತಾಗಾದ್ರೂ ಹೋಗು. ಹೆಗ್ಡೆ ಮಕ್ಕ, ಬಾ ಊಟಕನ. ಗೌಡಣ್ಣ, ಕೊನೆಗೂ ಅರ್ಸ್ಕೊ ಬರಲಿಲ್ಲ. ಕಂದಾಯದ ಮಾತಂಗಿರಲಿ. ಈಗ ಹೆಗ್ಡೆಗಳ ಮಕ್ಕಳನ್ನ ಕರ್ಣಿಕರನ್ನ ಹಿಂದೆ ಕಳುವು ಬಿಡೋಣ. ಆಯ್ತ, ಇನ್ನವ್ರನ್ನ ಅಡಿಯಾಗಿಟ್ಕೊಂಡು ಅವ್ರನ್ನ ಕಳುವಿದ ಮೇಲೆ
ಹೆಗಡೆ ಸುಮ್ಗಾದ್ರೂ ಸರಿಯೇ, ಆಡಿ ಮ್ಯಾಗಾದ್ರೂ ಸರಿ, ಎರಡಕ್ಕೂ ಸೈ. ಮೋನ, ಬುದ್ಧಿವಂತ ಬಂದ್ರೋ ನಿಮ್ಮ ಅರಸರು? ಕಾಕ, ಚಿಕ್ಕಯ್ಯ ಮೊಲೆ ಹಾಡಿಲಿಲ್ಲ. ಏಯ್, ಕಣ್ಕಿನ್ ಕಾಣಿಸ್ತದಲ್ಲ ನಿಮ್ಗೆ? ನಾವು ಬೇಗ ಹೆಗ್ಡೆ ಪಾಳೆ ಸೇರ್ಬೇಕು, ಇಲ್ದೆ ಹೋದ್ರೆ ಅನಾಹುತ ಆಗ್ತದೆ. ಯಾರು ನೀವಿಬ್ರು? ಆ ಚಿಕ್ಕಯ್ಯ, ಹೆಗ್ಡೆ ದೇವಣ್ಣವ್ರ ಮಗ, ಇವಳು ಕಾಕನ ಮಗಳು ಮೊಲ್ಲೆ. ಏನು ಬೆಳಗಾಗೆದ್ದು ಹುಡುಗಿನ ಕಳುವು ಮಾಡ್ಕೊಂಡು ಹೋಗ್ತಿದ್ಯಲ್ಲ? ಈ ಮಾತು ಕೇಳೋಕೆ ನೀವ್ಯಾರು? ನಮ್ಮನ್ನ ಮೈಸೂರು ಅರಸರು ಕಳಿಸಿದ್ದಾರೆ, ಗೊತ್ತೋ? ಇರ್ಬೋದು, ಆದ್ರೆ ಈ ಮಾತು ಕೇಳು ಅಂತ ಅವ್ರು ಹೇಳಿ ಕಳಿಸಿಲ್ಲ. ಏ ಹುಡುಗ, ನಾವು ಪಾಳ್ಯಕ್ಕೆ ಹೋಗ್ತಾ ಇದ್ದೇವೆ, ಬಾ. ಬಾ. ಹೆದರ್ಬೇಡ, ನಾ ಭದ್ರವಾಗಿ ಹಿಡ್ಕೊಂಡಿದ್ದೀನಿ. ಮಾಚ, ನಿಲ್ಸು. ಮಾಚ, ಹೋಗ ಗೌಡನ್ ಕರ್ತ.
ನಮ್ ಜನ ಸಿದ್ಧವಾಗಿ ನಿಂತಿದ್ದಾರೆ. ಚಿಕ್ಕಯ್ಯನ ಕರ್ಣಿಕನ್ನ ಕೂಡ್ಲೆ ತಂದೊಪ್ಸಿದ್ರೆ ಸರಿ, ಇಲ್ಲ ನಿಮ್ ಹಾಡಿ ಬೂಡ್ನ ಸುಡ್ತಾರೆ. ಏನಂತಿ? ಆದ್ರೆ ನನ್ನ ನೋಡಿಯ ಚಿಕ್ಕಗಳು ನಮ್ಮ ಮಾಡಿನಾಗಿಲ್ಲ. ಅವರು ತಪ್ಪಿಸ್ಕೊಂಡು ಎಲ್ಲೋ ಓಡೋಗದಾರೆ. ಏನಂದ್ರೆ ಚಿಕ್ಕಯ್ಯ ಹಾಡಿಲಿಲ್ವೇ? ಇಲ್ಲ, ಈ ಮಾತನ್ನು ನಂಬೋದಿಲ್ಲ. ಅವನ್ನ ನೀವು ಕೊಂದಿರ್ಬೇಕು. ನನ್ನ ನೋಡಿಯ ನಿಮ್ ಕರ್ಣಿಕರಿದ್ದಾರೆ, ಬೇಕಾದ್ರೆ ಅವ್ರನ್ನೇ ಕೇಳಿ. ಇದೆಲ್ಲ ನಿಮ್ ಕಾಕನಾಟ ಮಾಚ. ಹಾ ಸಿದ್ಧವಾಗಿ ಆದ್ರೆ ನನ್ನ ನೋಡಿಯ ನೋಡಿಯ ಚಿಕ್ಕನವ್ರು ಬರ್ತಿದ್ದಾರೆ. ಅಪ್ಪಾಜಿ ಅಪ್ಪಾಜಿ, ಅಪ್ಪ ಚೆಂದಾಗಿದ್ದೀಯೇನು? ಹ್ಞೂ ಅಪ್ಪಾಜಿ. ಇವ್ರ ದಯದಿಂದ ಇಷ್ಟು ಬೇಗ ಬರೋ ಹಾಗಾಯ್ತು. ಯಾರು ನೀವು? ಮೈಸೂರು ಅರಸರು ನಮ್ಮನ್ನಿಲ್ಲಿ ಕಳಿಸಿದ್ದಾರೆ. ನಿಮಗೂ ಹಾಡಿಯವರೆಗೂ ಉಂಟಾಗಿರೋ ವಿವಾದನ ಬಗೆಹರಿಸೋದಕ್ಕೆ. ತ್ಯಾವಣ್ಯ ಹೆಗಡೆ ಕೋಟೆಯಲ್ಲೇ ಇದು. ಇಲ್ಲಿನ ಕಂದಾಯ ಸಂದಾಯ ನಾವು ನೋಡೋ ಮಾತು. ಕೆಳಗ್ನವ್ರು ದೂರ ಸಲ್ಸಿದ್ರೆ ಅರಸರು ಅವ್ರ ಮಾತು ಕೇಳಿ ನಿಮ್ಮನ್ನೆಲ್ಲ ಕಳುಹಬೇಕಾಗಿರ್ಲಿಲ್ಲ. ಬಾಚಿಕಯ್ಯ, ಯಾರೀ ಹೆಣ್ಮಗಳು? ಇವಳು ನನ್ನ ಜೀವ ಉಳಿಸ್ತೋಳು. ಇವಳು ಇಲ್ದಿರ ಇದ್ರೆ ನಾ ಹಾಡಿಯಿಂದ ತಪ್ಪಿಸ್ಕೊಂಬರೋಕೆ ಆಗ್ತಿರ್ಲಿಲ್ಲ. ಅದ್ ಸರಿ, ಆದ್ರೆ ಯಾರಿವಳು? ಇವಳು ಕಾಕನ ಮಗಳು. ಕಾಕನ ಮಗಳು? ಸರಿ, ಒಳ್ಳೇದೇ ಆಯ್ತು. ಚಿಕ್ಕಯ್ಯ ಕರ್ಣಿಕನ್ನ ಕಾಕ ಸರಿಯಾಗಿಟ್ಟು ನಮ್ಮನ್ನು ಬೆದರಿಸ್ತಿದ್ದ. ಈಗ ತನ್ನ ಮಗಳನ್ನ ಹಾಡಿನ ಹೇಗೆ ಉಳಿಸ್ಕೋತಾನೋ ನಾನು ನೋಡ್ತೇನೆ. ಮಾಚ, ನಿನ್ ಕಡೆ ಜನ ಕೂಡ್ಲೆ ಸಿದ್ಧವಾಗಿರೋ ಕೇಳು. ಇಲ್ಲ ಅಪ್ಪಾಜಿ, ಇದನ್ನ ನಿಲ್ಸೋಕೆ ನಾವಿಬ್ರು ಇಲ್ಲಿ ಓಡ್ ಬಂದದ್ದು. ತಡೀರಿ ಹೆಗ್ಡೆಗಳೇ, ನೀವ್ ಆತರ ಪಟ್ಟು ಏನಾದ್ರೂ ಅನಾಹುತವಾದ್ರೆ ಈ ಸಂಗತಿ ನಾವು ಅರಸರಿಗೆ ತಿಳಿಸ್ಲೇಬೇಕಾಗತ್ತೆ. ಆಗ್ಬಹುದು. ಅದೇನ್ ಬೇಕೋ ಕೇಳಿ. ಆ ಹಾಡಿ ಗೌಡ್ನು ಇಲ್ಲೇ ಇದ್ದಾನೆ. ಒಡೆಯ, ಅಲ್ಲಿ ನಮ್ ಕಾಕ ಅದಾನೆ, ಅವ ಎಲ್ಲ ಹೇಳ್ತಾನೆ. ಆಯ್ತು, ನಡೀರಿ ಹೆಗ್ಡೆಗಳೇ, ಆ ಕಾಕನ್ನು ನೋಡೋಣ. ಆಗಬಹುದು. ಓ ಜಟ್ಟಿ ಜಣಿಗಳು, ಯಾರು ಬಂದಿರೋರು? ಅಲ್ಲಿ ನೋಡು. ನನ್ನ ನೋಡಿಯ, ನನ್ನ ಅರಸ, ನನ್ನ ಕಾಕ ಬಂದೇ ಬಂದ್ರ ನನ್ನ ಬದುಕ್ಸೋಕ. ಕಾಚ, ಏ ಕಾಚ, ಹೇಳೋ ಮೇಲೆ ನೀನೇ ಏನು ಕಾಕ? ನಿಮ್ ತಮ್ಗೌಡ ಕಾಕ ಅಂತ ಹೇಳಿದಾಗ ನಮಗ್ ತಿಳಿಲಿಲ್ಲ. ಕಾಚಿನ ಮಾತು ಕೇಳಿ ಬಂದೇ ಬಂದ್ರ ನನ್ನ ನೋಡಿಯ. ನಮ್ ಜೀವ ಉಳಿಸ್ತೋನಲ್ವೇ ಕಾಚ ನೀನು? ಅರಸರು ಈ ವೇಷದಲ್ಲಿ. ಒಡಿಯ, ಬಂದಿರೋರು ಅರಸರಂತೆ. ಏನು ಅರಸ್ರೆ? ಹೌದು, ಈ ಕುರುಬರ ಹಾಡಿಲಿ ಯಾರಿದ್ದಾರೆ ಈ ಓಲೆ ಬರೆಯೋಕೆ? ಅದು ನಮ್ ಕರ್ಣಿಕರು ಬರೆದಿದ್ರು. ತಾವೇನು ಈ ಓಲೇನ್ ಬರ್ದದ್ದು? ಇಲ್ಲಿ ನಮ್ಮ ರಾಯಸದವ್ರು ಯಾರು ಇಲ್ಲ ಇದನ್ನ ಓದ್ ಹೇಳೋಕೆ. ಸ್ವಲ್ಪ ಓದ್ತೀರಾ? ಸ್ವಸ್ತಿ ಶ್ರೀಮನ್ ಮೈಸೂರ ನಾಡರಸರು ಮಹಾರಾಜ ಪ್ರಭು ರಣಧೀರ ಕಂಠೀರವ ನರಸರಾಜ ಒಡೆಯರ
ದಿವ್ಯ ಪಾದ ಪದ್ಮಗಳಲ್ಲಿ ಕುರುಬರಹಾಡಿಯ ಕಾಚ, ಇನ್ನೊಂದು ಹೆಸರು ಕಾಕ, ಮಾಡುವ ಶಿರಸಾಷ್ಟಾಂಗ ಪ್ರಣಾಮ ಪೂರ್ವಕ ವಿಜ್ಞಪ್ತಿ. ಅದಾಗಿ ಓದಿ. ಹೀಗೆ 8 ದಿವಸಗಳ ಹಿಂದೆ ಮಹಾಸ್ವಾಮಿಯವರು ಇಲ್ಲಿಗೆ ದಯಮಾಡಿಸಿ ನಮಗೂ ನಮ್ಮ ಹೆಗ್ಗಡೆಗಳಿಗೂ ಉಂಟಾಗಿರುವ ವಿವಾದವನ್ನು ಪರಿಹರಿಸಬೇಕೆಂದು ಬೇಡಿ ಒಬ್ಬ ಮನುಷ್ಯನನ್ನು ಕಳುಹಿಸಿಕೊಟ್ಟಿದ್ದೆ. ಈಚೆಗೆ ಈ ವಿವಾದವು ನಮ್ಮೆರಡು ಪಕ್ಷದವರಿಗೂ ಸಮ್ಮತವಾಗುವಂತೆ ನಮ್ಮಲ್ಲೇ ವ್ಯವಸ್ಥೆಯಾಗಿದೆ. ಪಾದ ಈ ಕಡೆ ಬೆಳೆಯಬೇಕಾದ ಕಾರಣ ಲೇಷ ಮಾತ್ರವೂ ಇಲ್ಲವೆಂದು ಮತ್ತೆ ವಿನಯಪೂರ್ವಕವಾಗಿ ವಿಜ್ಞಾಪಿಸಿಕೊಳ್ಳುತ್ತೇನೆ. ಇಂತಿ ಶಿರಸಾಷ್ಟಾಂಗ ಪ್ರಣಾಮ ಪೂರ್ವಕ ವಿಜ್ಞಪ್ತಿ. ಅಂತೂ ನೀನು ಬೇಡ ಅಂದ್ರೂ ನಾವು ಬಂದ ಹಾಗಾಯ್ತು ಕಾಚ. ಅಯ್ಯಯ್ಯೋ, ಬೇಡ ಅಂತ ಬರೀರಿ ಅನ್ಲಿಲ್ಲೇ. ಓದ್ ಹೇಳ್ತಾ ಬಂದೇ ಬರ್ಬೇಕು ಅಂತ ಬರ್ತಿದ್ದೀನಿ ಅಂದ್ರು. ಏನ್ ಕರ್ಣಿಕರೇ, ಒಂದಿರ್ತಾ ಒಂದ್ ಓದೋದನ್ನ ಕರ್ಣಿಕರಿಗೆ ಹೇಳ್ಕೊಡ್ಬೇಕೆ? ಮಹಾಸ್ವಾಮಿ, ಏನೋ ಒಂದೆರಡು ಮಾತು ಬೇರೆ ಬರ್ದೆ ನಿಜ. ಹೆಗ್ಗಡೆ ಕಾಕನ ಜಗಳಕ್ಕೆ ಅರಸರು ಯಾಕೆ ಇಷ್ಟು ದೂರ ಬರಬೇಕು ಅಂತ ಹಾಗೆ ಬರೆದದ್ದು ಉಂಟು ಮಹಾಸ್ವಾಮಿ. ಹೆಗ್ಡೆಗಳೇ, ಮಹಾಸ್ವಾಮಿ, ಈ ಕಂದಾಯದ ವಿಚಾರ ನಮಗ್ ಪೂರ್ತಿ ತಿಳಿದಿದೆ. ಇನ್ನು ಮುಂದೆ ಈ ಹಾಡಿಗಳ ಸೀಮೆಯನ್ನ ನಿಮ್ಮಿಂದ ತಪ್ಪಿಸಿದ್ದೇವೆ. ಈ ಸೀಮೆಗೆ ಕಾಚನೆ ಕಾಕನಾಗಿರ್ತಕ್ಕದ್ದು. ಇನ್ನು ಮುಂದೆ ಈ ಪ್ರಾಂತ್ಯವನ್ನ ಕಾಕನ ಕೋಟೆ ಅಂತ ಕರೆಯತಕ್ಕದ್ದು. ಕಾಚ, ಈ ಹೆಣ್ಣು ನಿನ್ ಮಗಳು? ಹೌದು, ನನ್ನ ನೊಡಿಯ ಬಾವಾ. ನನ್ನ ನೊಡಿಯ, ಇದೊಂದು ನಂದು ಅಂತದೆ, ಒಪ್ಪಿಸ್ಕೋಬೇಕ್ರಾ? ಅಪ್ಪಾಜಿ, ನಾವಲ್ಲಿ ಮದುವೆಗೆ ಸಿದ್ಧ ಮಾಡಿ. ಈಗ ಹೆಗ್ಗಡೆ ಪಾಳ್ಯ ಇರೋ ಕಡೆ ನಾವೊಂದು ಕೋಟೆ ಕಟ್ಟಿಸ್ಬೇಕು ಕಾಚ. ಇಲ್ಲ ನನ್ ದೇವ್ರೆ, ಗೋಡೆಯಲ್ಲಿ ಕಟ್ಟದ ಕೋಟೆ ಏಸ್ ದಿನ ತಡೆದಾತು. ಅಲ್ಲದೀರ ನಮ್ಮ ಹಿರೇರಂದದಾರೆ, ಕಾಡ ದ್ಯಾವರು ಒಲ್ದಿರೋ ಮಂದಿ ಊರು ಕಟ್ಟುತ್ತೀವಿ ಅಂತ ಅನ್ನಬಾರದಂತೆ. ಹಾಗೇನು? ಕಾಡ ದ್ಯಾವರು ಒಲ್ದಿರೋ ಮಂದಿ ಊರು ಕಟ್ಟುತ್ತೀವಿ ಅಂತ ಅನ್ನಬಾರದಂತೆ. ಕಾಡ್ದ್ಯಾವ್ರು ಹೊಲ್ದು ಮಂದಿ ನಮ್ಗೆ ಯಾಕ್ಲ ಈ ಬಣ್ಣ ಬಣ್ಣದ ಬಟ್ಟೆ, ಮುತ್ತು, ಮಣಿ?